ವಿದ್ಯಾದದಾಯಕಿ ವಿನಯಂ ವಿನಯಾತ್ಯಾತಿ ಪಾತ್ರತ ಪಾತ್ರತ್ವಾದನ ಮಾಪ್ನೋತಿ ನನಾ ಧರ್ಮ ತಥಾ ಸುಖಂ. ಅದು 1863ರ ಕಾಲ. ಭಾರತ ಪಾಶ್ಚಿಮಾತ್ಯರ ದಾಸ್ಯ ದಬ್ಬಾಳಿಕೆಯಿಂದ ಅಜ್ಞಾನ ಅಂಧಕಾರದಿಂದ ಕೂಡಿದಂತ ಸಮಯ. ಅಲ್ಲದೆ ಭಾರತೀಯರ ಸಾಂಸ್ಕೃತಿಕ ಧಾರ್ಮಿಕ ಆಧ್ಯಾತ್ಮಿಕ ಅಸ್ತಿತ್ವಕ್ಕೆ ಧಕ್ಕೆ ಮೂಡುತ್ತಿದ್ದಂತ ಸಂದರ್ಭ. ಅಭ್ಯುಧಾನಂ ಅಧರ್ಮಸ್ಯ ತದಾತ್ಮಾನಂ ಸುಜಾಮ್ಯಃ ಎಂಬಂತೆ ಅಜ್ಞಾನದ ಕತ್ತಲೆಯಲ್ಲಿದ್ದಂತ ರಾಷ್ಟ್ರವನ್ನ ಸುಜ್ಞಾನದ ಬೆಳಕಿನೆಡೆಗೆ ಕರೆದೊಯ್ಯೋದಕ್ಕೆ ನಕ್ಷತ್ರ ಪುಂಜವಾಗಿ ಜನವರಿ 18ರಂದು ಭಾರತ ಮಾತೆಯ ಮಡಿಲಿನಲ್ಲಿ ಜನಿಸಿದಂತ ರಾಷ್ಟ್ರ ಕಂಡ ಮಹಾನ್ ನಾಯಕ, ಯುವ ಮನಸ್ಸುಗಳ ಮಹಾಗುರು, ಆಧ್ಯಾತ್ಮದ ಸಾರಥಿ ಪೂಜ್ಯ ಸ್ವಾಮಿ ವಿವೇಕಾನಂದರು. ಇಂದು ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಕಡಲ ಕಿನಾರಿ ದಕ್ಷಿಣ ಕನ್ನಡ ಜಿಲ್ಲೆಯ ಮುಕುಟಮಣಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯನ್ನ ಆಚರಿಸ್ತಾ ಇದ್ದಾರೆ. ಸ್ವಾಮಿ ವಿವೇಕಾನಂದ ಅಧ್ಯಯನ ಕೇಂದ್ರ ಮತ್ತು ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶನಾಲಯ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಯುವ ದಿನಾಚರಣೆಯನ್ನ ಆಚರಿಸ್ತಾ ಇದ್ದಾರೆ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂತಹ ಪೂಜ್ಯ ಸ್ವಾಮಿ ಚಿತ್ತಕಾಮಾನಂದಜಿ, ಅಧ್ಯಕ್ಷರು ರಾಮಕೃಷ್ಣ ಮಠ ಮಂಗಳೂರು, ಪೂಜ್ಯ ಸ್ವಾಮಿ ಸರ್ವಸ್ಥಾನಂದಜಿ, ಮುಖ್ಯಸ್ಥರು ರಾಮಕೃಷ್ಣ ವೇದಾಂತ ಕೇಂದ್ರ ಲಂಡನ್. ಅಂತೆಯೇ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪ್ರೊಫೆಸರ್ ಜಯರಾಜ್ ಅಮೀನ್, ಗೌರವಾನ್ವಿತ ಕುಲಪತಿಗಳು, ಮಂಗಳೂರು ವಿಶ್ವವಿದ್ಯಾನಿಲಯ ಹಾಗೂ ವಿಶ್ವವಿದ್ಯಾನಿಲಯದ ಸ್ವಾಮಿ ವಿವೇಕಾನಂದ ಅಧ್ಯಯನ ಕೇಂದ್ರದ ಸಂಯೋಜಕರಾದಂತಹ ಡಾಕ್ಟರ್ ಧನಂಜಯ್ ಕುಂಬ್ಳೆ, ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶನಾಲಯದ ನಿರ್ದೇಶಕರಾದಂತಹ ಪ್ರೊಫೆಸರ್ ಗಣೇಶ್ ಸಂಜೀವ್ ಹಾಗೂ ಮಾಜಿ ಎಂಎಲ್ಸಿ ಆಗಿರುವಂತಹ ಕ್ಯಾಪ್ಟನ್ ಗಣೇಶ್ ಕಾರ್ಡ್ ಇವರುಗಳು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದಾರೆ. ಇದೀಗ ಕಾರ್ಯಕ್ರಮದ ಸುಗಮತೆಗಾಗಿ ಪ್ರಾರ್ಥನೆ ಮಾಡಬೇಕಾಗಿ ಶ್ರೀವಾಣಿ ಕಕ್ಕುಂಚೆ ಇವರಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಎಲ್ಲಿ ತಿಳಿವಿಗೆ ತೊಡಕು ತೋರದಿರುವುದಲ್ಲಿ, ಎಲ್ಲಿ ಮನೆಯೊಗ್ಗಟ್ಟು ಸಂಸಾರ ನೆಲೆಗಟ್ಟು ಧೂಳೊಡೆಯದಿರುವುದೋ ನಾಡಿನಲ್ಲಿ, ಎಲ್ಲಿ ಸತ್ಯದ ಗಾಧ ನೆಲೆಯಿಂದ ಸವಿ ಮಾತು ಸಲ್ಲಲಿದ ನಡೆಯಿಂದ ಮುಂಬರಿಯುವುದಲ್ಲಿ, ಎಲ್ಲಿ ದಣಿ ವೀರದ ಸಾಧನೆಯು ಸಫಲತೆ ಕಡೆಗೆ ತೋಳ ನೀಡಿಯುವುದೋ ನಾಡಿನಲ್ಲಿ, ಎಲ್ಲಿ ಸುವಿಚಾರ ಜಲದೊಸರು ನಿರ್ಮಲ ಹರಿದು ಕಾಲರೂಢಿಯ ಮರಳೊಳಿಂಗಿ ಕೆಡದಿರುವುದಲ್ಲಿ, ಎಲ್ಲಿ ನೀನೆಮ್ಮ ಚಿಂತನವನು ಉದ್ಯಮದ ಸುವಿಶಾಲತೆಯ ಪೂರ್ಣತೆಗೆ ನಡೆಸುವಲ್ಲಿ, ಅಲ್ಲಿಯ ಬಂಧನ ರಹಿತ ಸುಖದ ಸ್ವರ್ಗದಲ್ಲಿ ಪಾಲಿಸೈಬಿದ ನಿಮ್ಮ ನಾಡೆಚ್ಚರಿರಲಿ, ಪಾಲಿಸೈಬಿದ ನಿಮ್ಮ ನಾಡೆಚ್ಚರಿರಲಿ, ಪಾಲಿಸೈಬಿದ ನಿಮ್ಮ ನಾಡೆಚ್ಚರಿರಲಿ, ಪಾಲಿಸೈಬಿದ ನಿಮ್ಮ ನಾಡೆಚ್ಚರಿರಲಿ, ಪಾಲಿಸೈಬಿದ ನಿಮ್ಮ ನಾಡೆಚ್ಚರಿರಲಿ. ಧನ್ಯವಾದಗಳು ಶ್ರೀವಾಣಿಯವರೇ. ಅಂದು ನರೇಂದ್ರನಾಗಿ ಜನಿಸಿದಂತಹ ಪುಟ್ಟ ಆಧ್ಯಾತ್ಮದ ಚಿಗುರು ಮುಂದೆ ಇಡೀ ವಿಶ್ವಕ್ಕೆ ತನ್ನ ಅನನ್ಯ ವಿವೇಕದಿಂದ ವಿಶ್ವಾದ್ಯಂತ ಪಸರಿಸಿ ಸ್ವಾಮಿ ವಿವೇಕಾನಂದ ಅನ್ನಂತ ದೊಡ್ಡ ಹೆಮ್ಮರವಾಗಿ ಬೆಳೆದು ನಿಲ್ಲುತ್ತೆ. ತನ್ನ ನೀಳಕಾಯ, ಪ್ರಖರವಾದ ನುಡಿ, ಕಾಂತಿಯುತ ವ್ಯಕ್ತಿತ್ವದಿಂದ ಕೂಡಿದಂತ ವಿವೇಕಾನಂದರು ಕೇವಲ ಭಾರತ ಮಾತ್ರವಲ್ಲದೆ ಜಗತ್ತಿನಾದ್ಯಂತ ಸಂಚರಿಸಿ ಭವ್ಯ ಭಾರತದ ಏಕತೆಗೆ ಅಡಿಗಲನ್ನ ಹಾಕಿದಂತ ಮಹಾಗುರು. ಇವರ ಆದರ್ಶಮಯ ಬದುಕನ್ನ ಪ್ರತಿಯೊಬ್ಬರಿಗೂ ಪರಿಚಯಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ 1984ರಂದು
ಭಾರತ ಸರ್ಕಾರ ಜನವರಿ 12ರಂದು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸೋದಕ್ಕೆ ಘೋಷಣೆಯನ್ನ ಮಾಡುತ್ತೆ. ಅಂತೆಯೇ ನಮ್ಮ ವಿಶ್ವವಿದ್ಯಾನಿಲಯದ ಸ್ವಾಮಿ ವಿವೇಕಾನಂದ ಅಧ್ಯಯನ ಕೇಂದ್ರವು ಕೂಡ ಪ್ರತಿ ವರ್ಷ ವಿಭಿನ್ನ ವಿಶಿಷ್ಟ ಆಶಯಗಳ ಮೂಲಕ ಪ್ರಯತ್ನಗಳ ಮೂಲಕ ಯುವ ಮನಸ್ಸುಗಳಲ್ಲಿ ವಿವೇಕಾನಂದರ ತತ್ವಾದರ್ಶಗಳನ್ನ ಅವರ ಮಾದರಿ ಜೀವನ ಶೈಲಿಯನ್ನ ಪರಿಚಯಿಸುವಂತಹ ನಿಟ್ಟಿನಲ್ಲಿ ಅನೇಕ ರೀತಿಯಾದ ಪ್ರಯತ್ನಗಳನ್ನ ಪಡ್ತಾನೆ ಇದೆ. ಅಂತೆಯೇ ಇಂದು ಕೂಡ ಈ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನ ಹಮ್ಮಿಕೊಂಡಾಗಿದೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ವರನ್ನ ಸ್ವಾಗತಿಸಬೇಕಾಗಿ ಪ್ರೊಫೆಸರ್ ಗಣೇಶ್ ಸಂಜೀವ್ ಸರ್ ಇವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. Distinguished dignitaries on the dais, of the dais, invitees, my esteemed faculty members, research scholars, and students. Very good afternoon, everyone. We are all gathered here to celebrate National Youth Day to commemorate the birth anniversary of Swami Vivekananda, who is not only a philosopher, he is a beacon of wisdom, a source of inspiration, and a catalyst for change. Today, Honorable Vice Chancellor of Mangalore University, Professor Jairaj Amin, is presiding over this important function on this auspicious day. I welcome him on behalf of everyone gathered here. We have Reverend Swami Jitakamanandaji, President of Ramakrishna Math, Mangalore. He is very well known to almost everyone in and around Mangalore. Not even Mangalore, even in our country he is very well known. And his contributions to the society through some meaningful activities at Ramakrishna Mission and Ramakrishna Math, it is known to everyone who are here. So with great or immense reverence, I welcome Swami Jitakamanandaji to this program. Respectful welcome to the program. We have amidst us Swami Sarvastanandaji, Minister in charge, Ramakrishna Vedant Center, UK. He will be delivering a talk on relevance of Swami Vivekananda's message for today's youth. On behalf of Mangalore University and all of you gathered here, I extend a respectful welcome to you, Swami. We have another guest of honor on the dais, Captain Ganesh Karnik, who is our own person, ex-MNC and former academic council member of Mangalore University, and he is connected to Mangalore University through various channels. He is a well-wisher of Mangalore University. On behalf of Mangalore University and everyone gathered here, I welcome Captain Ganesh Karnik to this function. I welcome Ranjan Bellarpadi and representatives from Ramakrishna Math, invitees, my colleagues, research scholars, students, and all of you to this important program on this auspicious day. Welcome to you all. ಸರ್ವರನ್ನ ಸ್ವಾಗತಿಸಿದಂತಹ ನಿಮಗೂ ಕೂಡ ಪೂರ್ವಕವಾದ ಸ್ವಾಗತ ಸರ್. ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪೂಜ್ಯ ಸ್ವಾಮಿ ಜಿತಕಾಮಾನಂದಜಿ ಅವರಿಗೆ ಪ್ರೊಫೆಸರ್ ಜಯರಾಜ್ ಅಮೀನ್ ಅವರು ಪುಷ್ಪ ಹಾಗೂ ಗ್ರಂಥವನ್ನ ನೀಡುವುದರ ಮೂಲಕ ಸ್ವಾಗತವನ್ನ ಬಯಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಕುಲಪತಿಗಳು ಪೂಜ್ಯ ಸ್ವಾಮಿ ಸರ್ವಸ್ಥಾನಂದಜಿ ಅವರಿಗೂ ಕೂಡ ಪುಷ್ಪ ಹಾಗೂ ಗ್ರಂಥವನ್ನ ನೀಡುವುದರ ಮೂಲಕ ಸ್ವಾಗತವನ್ನ ಬಯಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪ್ರೊಫೆಸರ್ ಜಯರಾಜ್ ಅಮೀನ್ ಅವರಿಗೆ ಪುಷ್ಪ ಹಾಗೂ ಗ್ರಂಥವನ್ನ ನೀಡಿ ಸ್ವಾಗತಿಸಬೇಕಾಗಿ ಪ್ರೊಫೆಸರ್ ಚಂದ್ರು ಹೆಗ್ಡೆ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಾಜಿ ಎಂಎಲ್ಸಿ ಗಣೇಶ್ ಕಾರ್ನಿಕ್ ಅವರಿಗೆ ಪುಷ್ಪ ಹಾಗೂ ಗ್ರಂಥವನ್ನ ನೀಡಿ ಸ್ವಾಗತಿಸಬೇಕಾಗಿ ಧನಂಜಯ್ ಕುಂಬ್ಳೆ ಸರ್ ಅವರ ಕೈ ಕೇಳ್ಕೊಳ್ತಾ ಇದ್ದಾರೆ.
ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿರ್ ನಮೋಸ್ತುತೆ. ಜ್ಞಾನದ ಸಂಕೇತವಾಗಿರುವಂತಹ ದೀಪವನ್ನ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಉದ್ಘಾಟಕರಾದಂತಹ ಪೂಜ್ಯ ಸ್ವಾಮಿ ಜಿತಕಾಮಾನಂದಜಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆ ಮೇಲಿರುವಂತಹ ಸರ್ವರು ಕೂಡ ಅವರಿಗೆ ಕೈ ಜೋಡಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಇವತ್ತಿನ ನಮ್ಮ ಕಾರ್ಯಕ್ರಮದ ಉದ್ಘಾಟಕರು ಪೂಜ್ಯ ಸ್ವಾಮಿ ಜಿತಕಾಮಾನಂದಜಿಗಳು. ಇವರು 1983ರಲ್ಲಿ ಸನ್ಯಾಸ ದೀಕ್ಷೆಯನ್ನ ಪಡ್ಕೊಳ್ತಾರೆ. 18 ವರ್ಷಗಳ ಕಾಲ ಮಂಗಳೂರಿನ ರಾಮಕೃಷ್ಣ ಮಿಷನ್ ಬಾಲಕಾಶ್ರಮದಲ್ಲಿ ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಂತರ ಸುಮಾರು 9 ವರ್ಷಗಳ ಕಾಲ RMSIಯ ನಿರ್ದೇಶಕರಾಗಿ ಅನೇಕ ಧರ್ಮ ಕಾರ್ಯಗಳನ್ನ ನೆರವೇರಿಸಿದ್ದಾರೆ. ಪ್ರಸ್ತುತ ಮಂಗಳೂರಿನ ರಾಮಕೃಷ್ಣ ಮಿಷನ್ನ ಅಧ್ಯಕ್ಷರಾಗಿದ್ದು, ಇವರ ಮಾರ್ಗದರ್ಶನದಲ್ಲಿ ಆಶ್ರಮವು ಹಲವಾರು ಶೈಕ್ಷಣಿಕ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಕಾರ್ಯಗಳನ್ನ ನೆರವೇರಿಸಿದೆ. ಇವರ ಧರ್ಮ ಕಾರ್ಯಗಳ ನಿಮಿತ್ತ ರಾಜ್ಯೋತ್ಸವ ಪ್ರಶಸ್ತಿ ಸೇರಿ ಪ್ರತಿಷ್ಠಿತ ಪುರಸ್ಕಾರಗಳು ಇವರ ಮಡಿಗೆ ಸೇರಿದೆ. ಪೂಜ್ಯರು ಉತ್ತಮ ವಾಗ್ಮಿ ಹಾಗೂ ಚಿಂತಕರಾಗಿದ್ದು, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಇವರ ಉಪಸ್ಥಿತಿ ಇರುವಂತದ್ದು ಬಹಳ ಸಂತೋಷವನ್ನ ತಂದುಕೊಟ್ಟಿದೆ. ಪೂಜ್ಯ ಸ್ವಾಮೀಜಿಯವರೇ, ನಿಮ್ಮ ಹಿತನುಡಿಗಳಿಗಾಗಿ ನಮ್ಮ ಕಿವಿಗಳು ಕಾಯ್ತಾ ಇದೆ ಅಂತ ಹೇಳ್ತಾ ನಿಮಗಾಗಿ ವೇದಿಕೆ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಆತ್ಮೀಯರೇ ಹಾಗೂ ವಿದ್ಯಾರ್ಥಿನಿಯರೇ, ಸ್ವಾಮಿ ವಿವೇಕಾನಂದರ 160ನೇ ಜನ್ಮ ದಿವಸ ಆಗಿತ್ತು ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ. ಸುಮಾರು 140 ವರ್ಷಗಳ ಹಿಂದೆ ಭಾರತ ಹೇಗಿತ್ತು ಅಂತ ನಾವು ಆಲೋಚಿಸಲು ಸಹ ಗೊತ್ತಾಗೋದಿಲ್ಲ ನಮಗೆ ಪರಿಸ್ಥಿತಿ ಹೇಗಿತ್ತು. ಬ್ರಿಟಿಷರ ಆಳ್ವಿಕೆಯಲ್ಲಿ ಕಪಿಮುಷ್ಟಿಯಲ್ಲಿ ಭಾರತ ಸಿಕ್ಕಿತ್ತು. ವಿದ್ಯಾಭ್ಯಾಸ ಅಂತೂ ಬಹಳ ಕಡಿಮೆ. ನಾನು ಕೇಳಿದ್ದೆ, ನಮ್ಮ ಭಾರತದಲ್ಲಿ ಎಷ್ಟು ಇಂಜಿನಿಯರಿಂಗ್ ಕಾಲೇಜ್ ಇತ್ತು ಆ ಸಮಯದಲ್ಲಿ? 3 ಇಂಜಿನಿಯರಿಂಗ್ ಕಾಲೇಜ್ ಇತ್ತು. 3 ಒಂದು ಗಿಂಡಿ ಮದ್ರಾಸ್ ಹಿಂದಿಯಲ್ಲಿ ಒಂದಿತ್ತು, ಪುಣೆಯಲ್ಲಿ ಸರ್ ವಿಶ್ವೇಶ್ವರಯ್ಯರು ಓದಿರ್ತಕ್ಕಂಥದ್ದು, ಇನ್ನೊಂದು ಉತ್ತರ ಭಾರತದ್ದು ಒಂದಿತ್ತು. ಆಮೇಲೆ ಮಂಗಳೂರಿನಲ್ಲಿ ಇರ್ತಕ್ಕಂಥ ಅವ್ರು SLC ಆದ ಮೇಲೆ ಹೈಯರ್ ಎಜುಕೇಶನ್ಗೆ ಮದ್ರಾಸಿಗೆ ಹೋಗ್ಬೇಕಾಗಿತ್ತು. ಸ್ವಾಮಿ ವಿವೇಕಾನಂದರು ಭಾರತವನ್ನು ಸಂಚಾರ ಮಾಡ್ತಾ ಅವರು ಮದ್ರಾಸಿಗೆ ಬಂದಾಗ, ಕನ್ಯಾಕುಮಾರಿಯಿಂದ ಮದ್ರಾಸಿಗೆ ಬಂದಾಗ ಇಲ್ಲಿನ ಕೆಲವರು ವಿದ್ಯಾರ್ಥಿಗಳು, ಮಂಗಳೂರಿನ ಕೆಲವು ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರು, ಹೈಯರ್ ಎಜುಕೇಶನ್ ಲಾ ಓದ್ತಾ ಇದ್ರು. ಆಗ ಸ್ವಾಮೀಜಿಯವರ ಸಂಪರ್ಕಕ್ಕೆ ಬಂದು, ಸ್ವಾಮಿ ವಿವೇಕಾನಂದರ ಸಂಪರ್ಕಕ್ಕೆ ಬಂದು ಅವರಲ್ಲಿ ಆದ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಭಾವ, ಅದರ ಫಲವಾಗಿ ಮಂಗಳೂರಿನಲ್ಲಿ ಒಂದು ಸ್ವಾಮಿ ವಿವೇಕಾನಂದ ಸರ್ವಿಸ್ ಸೊಸೈಟಿ ಅಂತ ಒಂದು ಆರಂಭ ಮಾಡಿದ್ರು. ಅಂದರೆ ಮಂಗಳೂರಿಗೂ ಮತ್ತು ರಾಮಕೃಷ್ಣ ವಿವೇಕಾನಂದ ಆ ಭಾವಧಾರೆಗೆ ಆಗಿನ ಕಾಲದಿಂದಲೂ ಸಹ ಸಂಪರ್ಕ ಇದೆ. ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಆ ಕಾಲದಲ್ಲಿ ವಿದ್ಯಾಭ್ಯಾಸ ಇಲ್ಲ, ಬಡತನ, ನಮ್ಮ ಬಗ್ಗೆ ನಮಗೆ ಒಂದು ಅಭಿಮಾನ ಇದೆ ಅಂತಕ್ಕಂಥ ಒಂದು ಆ ಕಾಲದಲ್ಲಿ ಸ್ವಾಮಿ ವಿವೇಕಾನಂದರು ಹೇಳಿದ್ರು, ನಮ್ಮ ಭಾರತ ಮೇಲ್ಪಡಬೇಕು ಅಂತ ಇದ್ದರೆ ತನ್ನ
ಉನ್ನತವಾದ ಸ್ಥಾನವನ್ನು ಪಡಿಬೇಕು ಅಂತ ಇದ್ರೆ, ಈ ಬಡತನದಿಂದ ನಾವು ಮೇಲೆ ಬರಬೇಕು ಅಂತ ಇದ್ರೆ ಒಂದೇ ಒಂದು ದಾರಿ, ಅದು ವಿದ್ಯಾಭ್ಯಾಸ. ಎಷ್ಟು ಮಟ್ಟಿಗೆ ವಿದ್ಯಾಭ್ಯಾಸ ಕೊರತೆ ಇತ್ತು ಅಂತಂದ್ರೆ, ಸಿಸ್ಟರ್ ನಿವೇದಿತಾ ಅವರು ಸ್ವಾಮಿ ವಿವೇಕಾನಂದರ ಶಿಷ್ಯ, ಕಲ್ಕತ್ತಾದಲ್ಲಿ ಆಗಿನ ರಾಜಧಾನಿ, ಬ್ರಿಟಿಷರ ರಾಜಧಾನಿ ಆಗಿರ್ತಕ್ಕಂಥ ಭಾರತದ ರಾಜಧಾನಿ ಆಗಿರ್ತಕ್ಕಂಥ ಕಲ್ಕತ್ತಾದಲ್ಲಿ ಒಂದು ಸ್ಕೂಲ್ ಆರಂಭ ಮಾಡಿದ್ರು. ಆ ಸ್ಕೂಲಿಗೆ ಹೆಣ್ಣು ಮಕ್ಕಳಿಗೋಸ್ಕರ ಸ್ಕೂಲನ್ನು ಆರಂಭ ಮಾಡಿದ್ರು. ಆ ಸ್ಕೂಲಿಗೆ ನೀವು ಮಕ್ಕಳನ್ನ ಕಳಿಸಿ, ಹೆಣ್ಮಕ್ಳನ್ನ ಕಳಿಸಿ ಅಂತೇಳಿ ಮನೆ ಮನೆಗೆ ಹೋಗಿ ಕೇಳ್ಬೇಕು. ಅಷ್ಟು ಮಟ್ಟಿಗೆ ವಿದ್ಯಾಭ್ಯಾಸದ ಬಗ್ಗೆ ಆಸಕ್ತಿನೂ ಇರಲಿಲ್ಲ. ಹೆಣ್ಣು ಮಕ್ಕಳಲ್ಲೂ ಅದು ಸಹ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಇರಲಿಲ್ಲ. ನಾನು ಎಷ್ಟೋ ಸತಿ ಈ ರೀತಿಯಾಗಿರ್ತಕ್ಕಂಥ ಯೂನಿವರ್ಸಿಟಿಲಿ, ಕಾಲೇಜುಗಳಲ್ಲಿ ಹೋದಾಗ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ಮಾಡೋದನ್ನು ನೋಡಿದ್ರೆ ನಾನು ಯೋಚನೆ ಮಾಡ್ತೀನಿ, ಸ್ವಾಮಿ ವಿವೇಕಾನಂದ ಭಾರತಕ್ಕೆ ಬಂದರೆ ಅವ್ರು ಹೇಗಿರುತ್ತೆ ಅಂತ. ಅವರಿಗೆ ಆದಷ್ಟು ಸಂತೋಷ ಬೇರೆ ಯಾರಿಗಿಲ್ಲ. ಆದರೆ ಸ್ವಲ್ಪ ದುಃಖನೂ ಆಗುತ್ತೆ. ಯಾಕೆ ಅಂತಂದರೆ, ಸ್ವಾಮಿ ವಿವೇಕಾನಂದ ಯಾವ ವಿದ್ಯಾಭ್ಯಾಸ ಭಾರತೀಯರಿಗೆ ಕೊಡಬೇಕು ಅಂತ ಹೇಳಿದ್ರು ಅದನ್ನು ನಾವು ಕೊಟ್ಟಿಲ್ಲ. ಏನು ಯಾವ ರೀತಿ ವಿದ್ಯಾಭ್ಯಾಸ ಇರಬೇಕು ನಮಗೆ? ಎಜುಕೇಶನ್, I quote Swami Vivekananda, education is not the amount of information put into your brain, run by your undigested all your life. Then what is education? I quote again Swamiji, what was education that we Indians wanted? According to Swami Vivekananda, what education? He said, we want that education by which character is formed, the strength of mind is increased, the intellect is expanded, and one can stand on one's own feet. Today morning, our Sarasthanji, alumni of Mangalore University, so he has just explained what education that you have to stand on your own feet. What do you mean by stand on your own feet? You are already standing on your own feet. ಸ್ವಾಮೀಜಿ ಅದನ್ನ ಹೇಳಿದ್ದಾರೆ, ನಿನ್ನ ಕಾಲ ಮೇಲೆ ನಿಲ್ಲಿ ಅಂತಂದ್ರೆ ಹೇಳಿದ್ರೆ ಈ ಕಾಲ ಮೇಲೆ ನಿಲ್ಲಿ ಅಂತಲ್ಲ. ಎಲ್ಲ ಜವಾಬ್ದಾರಿಯನ್ನು ತಗೊಂಡು ಮೊದಲು ನಮ್ಮ ಕ್ಯಾರೆಕ್ಟರ್, ನಮ್ಮ ಗುಣ, ನಡತೆ, ಮಾತುಕತೆ, ವ್ಯವಹಾರ ಇದರಲ್ಲೂ ಪರಿಶುದ್ಧತೆ ಇರಬೇಕು. ಗುಡ್ ಕ್ಯಾರೆಕ್ಟರ್. ವಾಟ್ ಇಂಡಿಯಾ ನಾವು ಇಸ್ ರಿಕ್ವೈರ್ಡ್ ಇಸ್ ಗುಡ್ ಕ್ಯಾರೆಕ್ಟರ್. ಅಂತ ಕ್ಯಾರೆಕ್ಟರ್ ಬಿಲ್ಡಿಂಗ್ ಎಜುಕೇಶನ್ ಕೊಡಿ. ಅದನ್ನ ಸ್ವಾಮಿ ವಿವೇಕಾನಂದ ಇನ್ನೊಂದು ಪದದಲ್ಲಿ ಹೇಳಿದ್ರು, ಮ್ಯಾನ್ ಮೇಕಿಂಗ್ ಎಜುಕೇಶನ್ ಅಂತ. ಮ್ಯಾನ್ ಮೇಕಿಂಗ್ ಎಜುಕೇಶನ್, ಮ್ಯಾನ್ ಅಂತ ಹೇಳಿದಾಗ ಅವರು ವುಮನ್ ಅಂತಲೂ ಅರ್ಥದಲ್ಲಿ ಹೇಳಿದ್ದವರು, ಅಂದ್ರೆ ವ್ಯಕ್ತಿತ್ವ ನಿರ್ಮಾಣ ಮಾಡ್ತಕ್ಕಂಥ ವಿದ್ಯಾಭ್ಯಾಸ ಕೊಡಿ ಅಂತ ಹೇಳಿದ್ರು. ಅದು ಮಾತ್ರ ಅಲ್ಲ, ಮನಸ್ಸು, ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು, ಮನಸ್ಸನ್ನು ಹತೋಟಿಗೆ ತಂದು, ಮನಸ್ಸನ್ನು ಬೆಳವಣಿಗೆ ಮಾಡ್ತಕ್ಕಂಥ, ಮನಸ್ಸಿನ ಬೆಳವಣಿಗೆ ಮಾಡ್ತಕ್ಕಂಥ ವಿದ್ಯಾಭ್ಯಾಸ ಕೊಡಿ. ಬುದ್ಧಿಶಕ್ತಿಯನ್ನು ವಿಕಸನಗೊಳ್ತಕ್ಕಂಥ ವಿದ್ಯಾಭ್ಯಾಸ. ಏನು ಬುದ್ಧಿಶಕ್ತಿ ಅಂದ್ರೆ ಏನು? ಇಂಟೆಲೆಕ್ಟ್ ಅಂದ್ರೆ ಏನು? ಗಾಸ್ಪಿನ್ ಪವರ ಅಲ್ಲ, ಅಷ್ಟು ಮಾತ್ರ ಅಲ್ಲ, ಯಾವುದು ಒಳಿತು ಯಾವುದು ಕೆಟ್ಟದು ಅನ್ನುವುದನ್ನು ಅರ್ಥ ಮಾಡಿಕೊಳ್ತಕ್ಕಂಥದ್ದು, ಜೊತೆಗೆ ಒಳಿತ ದಾರಿಯಲ್ಲಿ ಮುನ್ನಡೆಯುವ ಆತ್ಮಸ್ಥೈರ್ಯವನ್ನು ಕೊಡ್ತಕ್ಕಂಥ ವಿದ್ಯಾಭ್ಯಾಸ ಕೊಡಿ ಅಂತಾರೆ. ಕ್ಯಾರೆಕ್ಟರ್ ಬಿಲ್ಡಿಂಗ್, ಮೆಂಟಲ್ ಅಂಡ್ ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್, ಇದೆಲ್ಲ ಅದ್ರ ಜೊತೆಗೆ ಇನ್ನೂ ಕೆಲವು ಬರುತ್ತೆ. ಇಂಟೆಲೆಕ್ಟ್, ಎಮೋಷನಲ್ ಅಂಡ್ ವಿಲ್ ಪವರ್, ಇದೆಲ್ಲ ಇಂಟರ್ನಲ್ ಇರ್ತಕ್ಕಂಥ ಫ್ಯಾಕಲ್ಟೀಸ್. ಅದನ್ನೆಲ್ಲ ಸರಿ ಮಾಡಿಕೊಂಡು ನಮ್ಮ ಕಾಲ ಮೇಲೆ ಜವಾಬ್ದಾರಿಯನ್ನು ನಾವೇ ತಗೊಂಡು ಮುನ್ನಡೀತಕ್ಕಂಥ ಜೀವನದಲ್ಲಿ ಬರ್ತಕ್ಕಂಥ ಏರುಪೇರುಗಳು, ಕಷ್ಟ ದುಃಖಗಳನ್ನ ಎದುರಿಸ್ತಕ್ಕಂಥ ಯಾವ ಆತ್ಮಸ್ಥೈರ್ಯವನ್ನು ಕೊಡ್ತಕ್ಕಂಥ ಇದೆಯೋ ಅಂತಹ ಒಂದು ವಿದ್ಯಾಭ್ಯಾಸವನ್ನು ಕೊಡಿ ಅಂತ ಹೇಳಿದ್ರು. ಎಲ್ಲಾದ್ರೂ ನೀವು ಇಲ್ಲಿ ಈಗ ಡಿಗ್ರಿ ಬಂದಿದ್ದೀರಾ, ಕೆಲವರು ಮಾಸ್ಟರ್ ಡಿಗ್ರಿ ಮಾಡ್ತಿದ್ರೆ, ಕೆಲವರು PhD ಮಾಡ್ತಾ ಇದ್ದೀರಾ. ಇಲ್ಲಿ ತನಕ ನೀವು ಓದಿದ್ರಲ್ಲಿ ಎಲ್ಲಾದ್ರೂ ಮನಸ್ಸಿನ ಬಗ್ಗೆ ಎಲ್ಲಾದ್ರೂ ನಿಮಗೆ ಒಂಚೂರು ಎಲ್ಲ ಹೇಳಿದಾರ? ನೋವೇ ಮನಸ್ಸಿನ ಬಗ್ಗೆ ಹೇಳಿದ ಇಸ್ ದ ಮೈಂಡ್. ನಮ್ಮ ಜೊತೆ ಯಾವಾಗಲೂ ಇರೋದು, ನಮ್ಮ ದುಃಖ ಸುಖಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಈ ಮನಸ್ಸು. ಮನ ಏವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ ಅಂತ ನಮ್ಮವ್ರು ಹೇಳ್ತಾರೆ. ನಾವು ಬಂಧನಕ್ಕೆ ಮತ್ತು ಬಿಡುಗಡೆಗೆ ಫ್ರೀಡಮ್ ಫ್ರಮ್ ವಾಟ್? ಫ್ರೀಡಮ್ ಫ್ರಮ್ ಅವರ್ ಓನ್ ಮೈಂಡ್. ನಮ್ಮ ಸುಖ ದುಃಖಕ್ಕೆ ಕಾರಣವಾಗಿರ್ತಕ್ಕಂಥ ಮನುಷ್ಯನ ಬಗ್ಗೆ ನಾವು ಹೇಳ್ಕೊಡ್ತಾ ಇಲ್ಲ. ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್ ಅಂತಂದ್ರೆ ಈಗ ಏನಾಗಿದೆ ಅಂತಂದ್ರೆ, ಚೆನ್ನಾಗಿ ಬಾಯ್ಪಾಠ ಮಾಡಿದ್ರೆ ಎಕ್ಸಾಮಿನೇಷನ್ ಬರೆದು ಬಿಡ್ತಾರೆ, ಜಾಸ್ತಿ
ಮಾತು ಬಂದ್ಬಿಟ್ರೆ ಇದು ವೆರಿ ವೆರಿ ಇಂಟೆಲಿಜೆಂಟ್ ಅಂತ. ಇಟ್ಸ್ ನಾಟ್ ದಟ್, ಅದಲ್ಲ. ಆ ರೀತಿಯಾಗಿರ್ತಕ್ಕಂಥ ನಿಜವಾಗಿ ಅರ್ಥದಲ್ಲಿ ಭಾರತೀಯ ವಿದ್ಯಾಭ್ಯಾಸ ಅಂತಂದ್ರೆ ಅದು ಒಳಗಡೆಯಿಂದ ಬರ್ತಕ್ಕಂಥ, ಹೊರಗಡೆಯಿಂದ ತುಂಬಿಸೋದಲ್ಲ. ಒಳಗಡೆ ಇರ್ತಕ್ಕಂಥ ಯಾವುದೆಲ್ಲ ಶಕ್ತಿಗಳಿದೆ, ಆಸಕ್ತಿದೆ, ಅದರ ಬೆಳವಣಿಗೆಯಿಂದ ಹೊರಜಗತ್ತಿನಲ್ಲಿ ಆಗ್ತಕ್ಕಂಥದ್ದನ್ನ ಅರ್ಥ ಮಾಡಿಕೊಂಡು ಜೀವಿಸ್ತಕ್ಕಂಥ, ಜೀವನ ನಡೆಸ್ತಕ್ಕಂಥ ಒಂದು ವಿದ್ಯಾಭ್ಯಾಸ ಕೊಡಿ ಅಂತ ಹೇಳಿದ್ರು ಸ್ವಾಮಿ ವಿವೇಕಾನಂದ. ಅಲ್ಲಿ ನಾವು ಸ್ವಲ್ಪ ನನಗೆ ಅನಿಸಿದ ಹಾಗೆ ಅಲ್ಲಿ ನಾವು ಸ್ವಲ್ಪ ಹಿಂದೆ ಬಿದ್ದಿದ್ದೀವಿ. ಹಾಗಾಗಿ ಬಹಳಷ್ಟು ಸಮಸ್ಯೆಗಳು ಉಂಟಾಗಿದೆ. ಭಾರತೀಯ ವಿದ್ಯಾಭ್ಯಾಸ ಅಂತ ಹೇಳಿದಾಗ ಅದು ವ್ಯಕ್ತಿತ್ವ ನಿರ್ಮಾಣದ ವಿದ್ಯಾಭ್ಯಾಸ, ಸರ್ವತೋಮುಖವಾಗಿರ್ತಕ್ಕಂಥ ವಿದ್ಯಾಭ್ಯಾಸ ಕೊಡಿ ಅಂತ ಹೇಳಿದ್ರು. ಅದು ಸಹ ನಿರಕ್ಷರಾಗಿರ್ತಕ್ಕಂಥ ಭಾರತಕ್ಕಿಂತ ಅಕ್ಷರಸ್ಥರಾಗಿರ್ತಕ್ಕಂಥ ಭಾರತೀಯರ ಆ ಭಾರತ ನಿರ್ಭರ್ತ ಸಂತೋಷ. ಇನ್ನಾದರೂ ಸ್ವಾಮಿ ವಿವೇಕಾನಂದರ ಜೀವನ ಮತ್ತು ಅವರ ಸಂದೇಶಗಳನ್ನ ನಮ್ಮ ವಿದ್ಯಾರ್ಥಿಗಳಿಗೆ ತಲುಪಿಸುವ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಮಂಗಳೂರು ಯೂನಿವರ್ಸಿಟಿಯಲ್ಲಿ ಈಗಾಗಲೇ ವಿವೇಕಾನಂದ ಅಧ್ಯಯನ ಕೇಂದ್ರ ತುಂಬ ಕೆಲಸ ಮಾಡ್ತಾರೆ. ಪ್ರತಿ ತಿಂಗಳು 12ನೇ ತಾರೀಕಿನಿಂದ ವಿಶೇಷವಾಗಿರ್ತಕ್ಕಂಥ ಪ್ರೋಗ್ರಾಮ್ ಅನ್ನು ಹಾಕೊಂಡಿದ್ದಾರೆ. ಆನ್ಲೈನ್ ನಡೆಯುತ್ತೆ, ಬೇರೆ ಬೇರೆ ಕಾಲೇಜುಗಳಲ್ಲಿ ಏರ್ಪಾಡು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಮಂಗಳೂರು ಯೂನಿವರ್ಸಿಟಿಗೆ ನಾನು ಹೃತ್ಪೂರ್ವಕವಾಗಿ ನನ್ನ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಪೂಜ್ಯ ಸ್ವಾಮಿಗಳವರು ಈಗ ನಮ್ಮ ಗುರುನವರೇ ಅವರು ಓದಿದ್ದೆಲ್ಲ ಅದರಲ್ಲಿ ಬಾಂಬೆಲಿ ಕನ್ನಡ ಅಷ್ಟು ಬರೋದಿಲ್ಲ, ಅರ್ಥ ಮಾಡ್ಕೊಳ್ತಾರೆ. ಮತ್ತೆ ಅವರು ಅಲ್ಲಿಂದ ಬಂದಿದ್ದಾರೆ. ಸೊ ನಾನು ಬಂದಾಗ ಅವರ ಸಮಯನ ಉಪಯೋಗಿಸಿ ನಾವು ಅನೇಕ ಕಡೆ ಈ ರೀತಿ ಕಾರ್ಯಕ್ರಮ ಏರ್ಪಾಡು ಮಾಡ್ತಾ ಇದ್ದಾರೆ. ಸ್ವಾಮಿ, ಐ ಹ್ಯಾಪಿಲಿ ವೆಲ್ಕಮ್ ಯು ಟು ಮ್ಯಾಂಗ್ಳೂರ್ ಅಂಡ್ ಆಲ್ಸೋ ಟು ಮ್ಯಾಂಗ್ಳೂರ್ ಯೂನಿವರ್ಸಿಟಿ. ಜಯರಾಮ್. ಉಪ್ಪಿನಲ್ಲಿ ಉಳುಬಿದ್ದ ಇತಿಹಾಸವಿಲ್ಲ, ಇತಿಹಾಸದಲ್ಲಿ ಉಳುಬಿಲ್ಲದೆ ಇರುವಂತ ಸಿಹಿ ಇಲ್ಲ. ಅದರಂತೆ ನಮ್ಮ ವ್ಯಕ್ತಿತ್ವ ನಮ್ಮ ಜೀವನವನ್ನ ರೂಪಿಸುತ್ತೆ. ಅದಕ್ಕಾಗಿ ವಿದ್ಯಾಭ್ಯಾಸ ಬಹಳ ಮುಖ್ಯ ಅನ್ನುವಂಥದ್ದನ್ನ ಸುಂದರವಾಗಿ ಹೇಳಿದಂತ ಸ್ವಾಮೀಜಿ ಅವರಿಗೆ ಧನ್ಯವಾದಗಳು. ನಾವು today's our chief guest, the voice of attraction, Swami Sarvasthanandaji. He is a minister in charge of Ramakrishna Vedanta Center, London. It is the only center in the United Kingdom of well-known international organization Ramakrishna Mata Mission. He is the editor of International Journal Vedanta published by the United Kingdom. After graduating in mechanical engineering, he joined Ramakrishna Order in 1987. He served in the center's publication department for nearly 25 years. He tours all over the globe, extensively preaching the universal message of Ramakrishna, Vivekananda, India's culture and spiritual heritage, etc. Swamiji represented Ramakrishna Mission in a UNESCO conference on youth and their social impact. Since 2017, he has been appointed as one of the 3 official monastic representatives of Ramakrishna Mission to the UNESCO events. It's our great pleasure to have Swamiji with us. So without wasting much time, let's end the wait. I request Pujya Swamiji to address the gathering and to sweeten our ears and mind with his valuable words. So Swamiji, the stage is all yours. विवेकानंद सूर्य सच्चित शुभ स्वरूपाय स्वामी Reverend Swami Vivekanand ji, Vice Chancellor, and all the esteemed people on the dais, off the dais, and my dear young students. Today is 12 January, popularly known as the National Youth Day. But in 2017, as was mentioned just now, when I had the opportunity to address a UNESCO conference on youth and social empowerment in Riyadh in Saudi Arabia, it was organized by UNESCO. So there was a panel discussion, and I said that yoga, we have International Women's Day, we have International Children's Day. Why not have International Youth Day? Why should Swami Vivekananda be confined to only India? Because he was a universal person.
So it would be fitting if the global citizens announce Swami Vivekananda's birthday as the International Youth Day rather than just a National Youth Day. That was one proposal. So anyway, he was a very international person in the sense, a global youth who could inspire the youth everywhere, including India. Of course, he had a specific mission for Indian youth. And in that age, as Revered Maharaj said, especially the women who were deprived of even primary education, hardly 1% of the student community, primary students were girls. Most of them were, education was given only to boys. But that situation has changed a lot. Now everywhere, even in the, not only in the West but in India, most of the universities will find that the girls are performing better than boys in many, many departments. Recently in Oxford University, there is a professor of European history, professor, head of the Department of European History in one of the most prestigious colleges of Oxford University, All Souls College, where Dr. Radhakrishnan also taught Indian philosophy. So she said, she rightly said in one of her talks, we recently organized a talk, she says she has written a book which is known as Vivekananda Guru to the World. She says, why should India say that Vivekananda belongs to them? He belongs to the youth of all countries, especially the youth, because most of his disciples in India as well as in the West were all young people who did a lot for his work. Sister Nivedita Maharaj mentioned now how much she struggled. At just one request of Swami Vivekananda, she left her own country and worked very hard against a very orthodox society which was not ready to send girls to school. So she worked very hard, and she was one of the younger generations outside India who worked for India. There are many other people, Goodwin, because of whom 29-year-old youth who recorded all the speeches like, as a stenographer. And because of him, we have the complete works of Vivekananda, which would have been lost. We would not have had the wonderful universal message of Swami Vivekananda, especially his talks which he delivered from Colombo to Almora when he came back to India. He inspired the youth. He asked them, Maharaj just now mentioned, you don't have that kind of education. He pointed out the deficiencies in the education provided by the British government, which just made us dependent on many things. So that independence, that strength of mind, that courage, that adventurous spirit. So in fact, he encouraged some of the youth, even in those days, he used to tell them, go to America, go to some other countries, buy a ticket, just take a risk. Everybody was afraid to go. In those days, it was not so easy to go abroad. So in those days also, Swami Vivekananda, his own disciple Sharat Chandra Chakravarti, he saying, you are doing a school teacher's job, why don't you go buy some goods and go and sell it in America? So he said, what are you saying? Where will I get money? It's such a risky thing. He said, you people should be adventurous. How did the British rulers, how did all the different colonial powers go and occupy different nations? That is because of their faith in themselves. He said, you should have faith that you can stand on your own legs, on your own feet. That's the main purpose of education, as Maharaj mentioned. One is the concentration of mind which enables one to do whatever task one attempts, whether it is studies, whether it is performing any activities. So the qualities, the three qualities which he wanted through education to be developed in our students, not only in India but everywhere, these three qualities are very important. One is the development of the head, the intellect. We should have a head to think.
He said most of you are reading other people's thoughts, remembering them, and just he used to say that it's more of a examination system, it's not an education system. Our education, he says, it's not worth its name. It's just an examination system. All your information that you have memorized, somebody else's thoughts, you have just remembered and reproduced it in the exam. He says, it's not even proper to call it a education system, it's an examination system. So he said, true education starts when you assimilate those ideas and transform your own personality, and when you are strong enough, you try to transform the people around you, the family members, the members of society around you, and if you are given that opportunity, your own country, and even become a global citizen. That's the purpose of education. To be fiercely independent, to think on your own, not to just repeat what others have thought, have some original ideas, out of the box thinking, and try to find solutions. He said, you need a head to think. God has given you a head, use it, try some original ideas. And this he was telling his own disciple Sharad Chakravarti, who was working in a school. He was a Sanskrit teacher. So he said, how long will you teach? 10 years we are teaching the same subject again and again. Why don't you go? He was encouraging him. He said, I will give you money. I will arrange for some money. You go and do some business. Go to America. He said, he was terribly afraid. He said, my job is secure. I don't want to take the risk. So that's why he was always asking in those days. Now, of course, many of the Indians are going abroad, going all over the world, doing wonderful. They have wonderful achievements in their name. That's a different question. But in those days, to inspire the youth to become truly global citizens, truly global youth, because now there are no borders because of the social media, because of the advances in information and communication technology, because of ease of transport. Everybody knows what is going on in the remote areas of the world. Sitting here, you know what is going on there, especially universities are getting interconnected and artificial intelligence is coming in a very big way, where it doesn't really matter whether you are in Bangalore or you are in London or you are in America. The world has become a global village. So what Swami Vivekananda thought more than 100 years ago, he was anticipating this kind of development. But he did not call it progress. That's not the only sign of progress. That you develop certain skills and then use those skills to make money. But along with the head, he said, you have to develop the heart. The head to think, that will give you success. That will give you intelligence, that will give you a job, that will even you can use your brains to develop a business, make money. But that's the function of the head. The skills that you can develop in your mind, in your intellect. But what about the heart? He says man has a heart also. So you should have a head to think and heart to feel. Heart to feel, be sympathetic, be empathetic towards others who are deprived. Try to make use of the knowledge that I get to help myself first, but at the same time, if I have some spare energy, why can't I use that to do something for others as well? So that requires a heart. So only development of the intellect, getting good marks, academic qualifications, according to Swamiji, does not make a complete man. Then he said you should have a heart to feel. But he doesn't stop there. He tells the youth of India, head to think, heart to feel, but then you have to convert it into action and hands to work. Hands to work means that capacity to transform good ideas and wonderful emotions. It's good if you think good of others, you keep on thinking good of others, but you have to do it. You may think, you may give ideas that everybody should keep the surroundings clean, but it requires a campaign like Swachh Bharat. You try to implement it, you start doing it.
have been given. People know the importance of cleanliness. But when somebody really does it, when their hands start working, then people get the inspiration. That is the complete education that every youth should have. Head to our education is a bit imbalanced. It trains the head. It is giving a lot of focus to develop very intelligent people who may get jobs, who may go all over the world. Our students are doing really well. You go to any country, even in UK, you will find so many students, they are doing much better than the local students in mathematics and other things. Even sitting here, many of the British students, school students are taking tuitions online from Indian students. So our level of academic intelligence is very high compared to other countries at the same age. But that doesn't mean that all that intelligence is, with all that intelligence, the young people are doing any difference, any transformation. I'm not saying the transformation has to be in India. Wherever they go, they aspire for India, they do a lot of hard work, but then the heart has not expanded. They do not think how can they use their knowledge to be useful to some sections of society who are struggling to get jobs. A lot of unemployed youths are there. So how to create jobs? But that requires a heart to feel. Once you realize that the privileges I get because of my education, if I would like to see others who are trying to get that kind of education come up in life, then I would do much more than look for a job, a good placement and a good career for myself. Along with that, I can help others. So that requires development of the heart. So Swami Vivekananda said, you should have a developed heart, but at the same time, to make concrete ideas, to make these ideas work, to relentlessly push the system. System doesn't change, it is the men who change the system. When I saw some of the universities in Gujarat, nearly 500 colleges, I saw some very, very spirited youth from Orissa. He is the CEO of iHub now. Recently I was shocked to know that he has created 2 lakh entrepreneurs, one person. Here in my Mansa, just 35-year-old CEO of a very big government initiative, iHub. So he was just a young boy like you. He was also attending National Youth Day. He has attended. But then he thought, when Swami Vivekananda said, having been educated at the expense of so many taxpayers of the country, is it not our duty to give back something to them? So he chose this, and of course he was rewarded by becoming the youngest CEO. The Chief Minister of Gujarat himself called him and appointed him at the age of 30 as the CEO of a new company with 10,000 crores initial investment. It's known as iHub, Innovative Hub, where any student, even while he is studying in the university, he gets an opportunity to start his own business if he has a good business plan. So he starts earning even while he is studying. So being possessed with that idea, one boy, with the help of some like-minded young people, he got Swamiji's idea that if you do not do something for the people of the country who have paid for your education, the government pays all the universities, it's a hard-earned taxpayers' money. We get almost all the education, the privilege that we get is because of the poor taxpayer who is paying tax. The poorest person is also paying money to educate us. So that privilege, he thought, I should give it back. Unemployed youth, even if they are matriculated, they're coming from very poor families. If they get a chance to stand on their own feet, as Swamiji said, instead of looking for a job in this, it's so difficult to get jobs now. So why don't you be self-employed? So the government has a scheme there which is
very intelligently helping the students to plan even before he passes out without wasting time in the university. That's how Swamiji's ideas can be implemented. The people should be confident that why should I always wait for a job? The moment my degree is over, even before my degree is over, I can use the spare time I have if I work hard to develop the head, heart and the hands and use my skills, whatever skills I learned from the university, to be self-employed and stand on my own feet. So such kind of entrepreneurship spirit, Swami Vivekananda in those days, when he could not imagine that the British would allow this, even in those days he was encouraging his disciples in Calcutta and other places. Why don't you be adventurous like the British? How could they come here and rule us? Because of that adventurous spirit. How could Americans go all over the world? That is because they believed in themselves. That faith, Swamiji said, that faith in themselves was the key to success. That faith I can do anything and everything. So that spirit, on this very auspicious day, we have to renew that spirit and tell the whole world that as most of the youth live in India now, we have the highest population of youth. So Indian youth you can find everywhere. I see wherever I go, even I go to remote Scotland, wherever you go you will find some Indian youths. But unfortunately, the jobs and opportunities are more here. But there is a craze which I think should be checked. Everybody wants to go abroad, even by taking a loan. Things are not so easy or not so rosy in the European countries, even in America. It's so difficult. But India is a land of opportunity. And Swami Vivekananda knew that if Indians think and feel for the fellow Indians, then they can work wonders. And on this auspicious day, let us all take a pledge to use our heads, use our hearts, and also our hands and try to find out how we can be of help to others in our journey to success. Thank you. ಸ್ವಾಮಿ ವಿವೇಕಾನಂದರ ತತ್ವಾದರ್ಶಗಳನ್ನ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಬೇಕು ಅನ್ನೋದನ್ನ ಬಹಳ ಸುಂದರವಾಗಿ ಮನಮುಟ್ಟುವಂತೆ ಹೇಳಿದಂತಹ ಸ್ವಾಮೀಜಿ ಅವರಿಗೆ ಪೂರ್ವಕವಾದ ಧನ್ಯವಾದಗಳು. ಇದೀಗ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕ್ಯಾಪ್ಟನ್ ಗಣೇಶ್ ಕಾರ್ಮಿಕ್ ಅವರಿದ್ದಾರೆ. ಇವರು ಮಾಜಿ MLC, ವಿಧಾನ ಪರಿಷತ್ನ ಸದಸ್ಯರಾಗಿದ್ದಾರೆ. ಭಾರತೀಯ ಸೇನೆಯ ನಿವೃತ್ತ ನಾಯಕರಾಗಿರುವಂತಹ ಇವರು ಭಾರತದ ಉತ್ತರ, ಪೂರ್ವ ಹಾಗೂ ಪಶ್ಚಿಮ ಗಡಿಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ಇವರು ಈಗ ನಮ್ಮೆಲ್ಲರ ಕುರಿತು ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ನಿಮ್ಮಷ್ಟು ಚೆನ್ನಾಗಿ ಕನ್ನಡ ಮಾತಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಪೂಜ್ಯ ಸ್ವಾಮೀಜಿಯವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಗೌರವದ ಪ್ರಣಾಮಗಳನ್ನು ಸಲ್ಲಿಸ್ತಾ ಮಾನ್ಯ ಕುಲಪತಿಗಳು ಆದೇಶ ಕೊಟ್ಟಿದ್ದಾರೆ ಒಂದೆರಡು ಮಾತು ಹೇಳಬೇಕು ಅಂತ ಹೇಳಿ. ಏನು ಹೇಳಬೇಕು ಅಂತ ಆಲೋಚನೆ ಮಾಡ್ತಿದ್ದೆ. ಯಾಕಂದರೆ ಸ್ವಾಮೀಜಿಯವರ ಸಂದೇಶವನ್ನು ನಮ್ಮ ಮಠದ ಅಧ್ಯಕ್ಷರು ಮತ್ತು ಪೂಜ್ಯ ಸರ್ವಸ್ಥಾನ ಸ್ವಾಮೀಜಿಯವರು ಚೆನ್ನಾಗಿ ತಿಳಿಸಿದ್ದಾರೆ. ನನಗೆ ಸ್ವಾಮೀಜಿ ಅಂದ ತಕ್ಷಣ ನೆನಪಾಗೋದು ಒಂದು ಇನ್ಸಿಡೆಂಟ್. ಅತ್ಯಂತ ಯಶಸ್ವಿಯಾದ ಅಮೆರಿಕಾದ ಪ್ರವಾಸ ಮುಗಿಸಿ ವಾಪಸ್ ಬರ್ತಾರೆ ಸ್ವಾಮೀಜಿ ಭಾರತ ದೇಶಕ್ಕೆ. ಇನ್ನೂ ಸ್ವಾತಂತ್ರ್ಯ ಬಂದಿರುವುದಿಲ್ಲ. 1897 ಮೊದಲನೆಯ ಸ್ವಾತಂತ್ರ್ಯ ಸಂಗ್ರಾಮ 1857 ಅಂತ ಅಂದ್ಕೊಂಡ್ರೆ 40 ವರ್ಷ ಆಗಿರುತ್ತೆ. ಈ ಎಲ್ಲ ಯಂಗ್ಸ್ಟರ್ಸ್ ಹೋಗಿ ಕೇಳ್ತಾರೆ ಸ್ವಾಮೀಜಿನ, ಸ್ವಾಮೀಜಿ ಯು ಆರ್ ಸೋ ಪ್ರೊಫೌಂಡ್ ವಿತ್ ಕಪಲ್ ಆಫ್ ಯುವರ್ ಸ್ಪೀಚಸ್ ಅಂಡ್ ದಟ್ ಪರ್ಟಿಕ್ಯುಲರ್ ಅಡ್ರೆಸ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ. ಈ ಶಬ್ದ ಇಡೀ ಜಗತ್ತನ್ನು ಮೆಸ್ಮರೈಸ್ ಮಾಡಿದ್ರಿ ನೀವು ಯಾಕೆ ನಮ್ಗೆ ಸ್ವಾತಂತ್ರ್ಯ ಕೊಡಿಸಬಾರ್ದು ಅಂತ ಹೇಳಿ. ಸ್ವಾಮೀಜಿಯವರು 1 ನಿಮಿಷ ತಣ್ಣಗಾಗ್ಬಿಟ್ಟು ವಾಟ್ ನೆಕ್ಸ್ಟ್ ಅಂತ ಹೇಳ್ತಾರೆ. ಅಯ್ಯೋ 4 ದಶಕದಿಂದ ಹೋರಾಟ ಮಾಡ್ತಾ ಇದ್ವಿ, ತ್ಯಾಗ ಬಲಿದಾನ ಆಗಿದೆ, ವಾಟ್ ನೆಕ್ಸ್ಟ್ ಅಂತ ಕೇಳ್ತಿರಲ್ಲ, ಅದು ಸಿಕ್ಬಿಡತ್ತೆ ನಮ್ಗೆ ಅಂತ ಹೇಳಿ. ಸ್ವಾಮೀಜಿ ಮತ್ತೆ ಸ್ವಲ್ಪ ತಣ್ಣಗಾಗ್ಬಿಟ್ಟು ಮತ್ತೆ ಕೇಳ್ತಾರಂತೆ ವಾಟ್ ನೆಕ್ಸ್ಟ್ ಅಂತೇಳಿ. ಈಗ ಹೋದ ಹುಡುಗರೆಲ್ಲ ಕಗ್ಗಬೇಕು, ಇನ್ನೇನು ಕೇಳೋದಪ್ಪ ಅಂತ ಹೇಳ್ಕೊಂಡು ಆಮೇಲೆ ಸ್ವಾಮೀಜಿ ಒಂದು ಮಾತು ಹೇಳ್ತಾರೆ,
we need men of character. ಈಗ ಸ್ವಾಮಿ ಉಲ್ಲೇಖ ಮಾಡಿದ್ರಲ್ಲ, we need men of character. When we have men means women of character also. So when we have men of character, independence is incidental. 140 ಕೋಟಿಗಿಂತ ಜಾಸ್ತಿ ಜನ ಇದ್ದೀವಿ ಈ ದೇಶದಲ್ಲಿ ಮಕ್ಕಳೇ. 140 ಕೋಟಿ ಜನ ಪ್ರತಿನಿತ್ಯ they generate demand for goods and services. ಚೈನಾ ಬಿಟ್ಟರೆ ಪ್ರಪಂಚದ ಯಾವ ದೇಶದಲ್ಲೂ ಈ ರೀತಿಯ ಅದ್ಭುತವಾದ ಅವಕಾಶಗಳಿಗೆ ಸಾಧ್ಯನೇ ಇಲ್ಲ. ಪೂಜ್ಯ ಸ್ವಾಮಿಗಳು ಹೇಳಿದ ಹಾಗೆ, if we learn to stand on our feet, nobody can come in way of we achieving whatever we want to achieve. That is essentially the message from Swamiji's life. 160 ವರ್ಷ ಕಳೆದಿದೆ, ಬದುಕಿತು 39 ವರ್ಷ ಸ್ವಾಮೀಜಿಯವರು. ದೇಶದಾದ್ಯಂತ ಜಗತ್ತಿನಾದ್ಯಂತ ಒಬ್ಬ ವ್ಯಕ್ತಿಯ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಎಂತಹ ಅದ್ಭುತವಾದ ಶಕ್ತಿ ಇರಬೇಕು. ಒಂದು ಸಲ ಸ್ವಾಮೀಜಿಯವರನ್ನು ನಿಮ್ಮನ್ನಾಗಿ ಮಾಡಿಕೊಳ್ಳಿ, ಒಂದು ಸಲ ಅವರು ಯಾವುದೋ ಪುಸ್ತಕವನ್ನು ಓದಿ. ನಾನು PUC ಓದಬೇಕಾದ್ರೆ ಇದೇ ರಾಮಕೃಷ್ಣಾಶ್ರಮದ ಆಶ್ರಯದಲ್ಲಿ ಕಾರ್ಕಳದ ಧೋಳೇಂದ್ರ ಕಾಲೇಜಲ್ಲಿ PUC ಓದ್ತಿರ್ಬೇಕಾದ್ರೆ 3 ದಿನದ ಕ್ಯಾಂಪ್ ಮಾಡಿದ್ವಿ, ಮಾರಲ್ ಅಂಡ್ ಸ್ಪಿರಿಚುವಲ್ ಕ್ಯಾಂಪ್ ಅಂತ. ಗೊತ್ತಿರಲಿಲ್ಲ, ಅಂದಿನ ಪ್ರಿನ್ಸಿಪಾಲ್ರು ಪ್ರೊಫೆಸರ್ ಕಿಣಿ ತಮ್ಗೆ ಗೊತ್ತಿರ್ಬೋದು. He literally forced me to take part in that camp actually. That brought a different orientation to my life. So ನೀವೆಲ್ಲ ಏನು ಮಾಡ್ಬೋದು? ಇವತ್ತು ಇಲ್ಲಿ ಬಂದಿದ್ದೀರಾ, ಒತ್ತಾಯಕ್ಕೆ ಬಂದಿದ್ದೀರಾ, ಹೆಡ್ಸೋದು ಡಿಪಾರ್ಟ್ಮೆಂಟ್ ಹೇಳಿ ಬಂದಿದ್ದೀರಾ ಗೊತ್ತಿಲ್ಲ ನನಗೆ, ಅಥವಾ ಸ್ವಂತ ಆಸಕ್ತಿಯಿಂದ ಬಂದಿದ್ದೀರಾ. ಇವತ್ತೊಂದು ಸಂಕಲ್ಪ ಮಾಡಿ. I attended National Youth Day celebration today. So I will go through the preachings and writings and life story of Vivekananda. I promise you, if Vivekananda cannot inspire you, nobody else can inspire. ನಾನೊಂದಷ್ಟು ಪ್ರಶ್ನೆಗಳಿಂದ ನನ್ನ ಮಾತು ಮುಗಿಸ್ಬಿಡ್ತೀನಿ, ಓಕೆನಾ? ನೀವೆಲ್ಲ ಇಲ್ಲಿ ಬಂದಿರೋದು ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಪಡ್ಕೊಳ್ಳೋಕ್ಕೆ, ಇಲ್ಲ ಡಾಕ್ಟರೇಟ್ ಪಡ್ಕೊಳ್ಳೋಕ್ಕೆ, ಹೌದು ಅಲ್ವಾ? ಎಸ್. ನೀವು ಇಲ್ಲಿ ಬಂದಿರುವಂಥದ್ದು ಒಂದು ಬರೀ ಡಿಗ್ರಿ ಪಡ್ಕೊಳ್ಳಿಕ್ಕ, ಒಂದು ಒಳ್ಳೆಯ ಡಿಗ್ರಿ ಪಡ್ಕೊಳ್ಳಿಕ್ಕ? ಬರೀ ಡಿಗ್ರಿ ಸಾಕ, ಒಳ್ಳೆ ಡಿಗ್ರಿ ಬೇಕಾ? ಅಂದ್ರೆ ಒಳ್ಳೆ ಮಾರ್ಕ್ ಅದೆಲ್ಲ ಎರಡಕ್ಕೆ ವ್ಯತ್ಯಾಸ ಇದೆಯೋ ಇಲ್ವೋ? ಫಸ್ಟ್ ಡೇ ನಾನು ಈ ಕ್ಯಾಂಪಸ್ಗೆ ಬರಬೇಕಾದ್ರೆ, ಇಫ್ ಐ ಡಿಸೈಡ್ ದಟ್ ಐ ಆಮ್ ಗೋಯಿಂಗ್ ಟು ಬಿ ಎ ಗುಡ್ ಸ್ಟೂಡೆಂಟ್, ವಿಲ್ ಇಟ್ ನಾಟ್ ಮೇಕ್ ಎ ಡಿಫರೆನ್ಸ್? So what is that? A student or a good student? Good student. Or do you want to become a good student? Or ಉಲ್ಲೇಖ ಮಾಡಿದ್ರಲ್ಲ, ಸ್ಕಿಲ್ಸ್ ಬಗ್ಗೆ ಉಲ್ಲೇಖ ಮಾಡಿದ್ರಲ್ಲ, with skills pertaining to your particular branch of studies, whichever branch you have taken. You decide now, you want to become a student, you want to become a good student, you want to become a good student with hands-on skills pertaining to your department. What is that you want to become? First stage, second stage or third stage? And when you should have decided this? ಇದೆಲ್ಲವೂ ಕೂಡ ಸ್ವಾಮೀಜಿ ಹೇಳಿದ ಹಾಗೆ ಇಲ್ಲಿಗೆ ಸಂಬಂಧಪಟ್ಟದ್ದಾಯ್ತು. ಇಲ್ಲಿಗೆ ಸಂಬಂಧಪಟ್ಟದ್ದು, do you want to become a student? Do you want to become a good student? Do you want to become a good student with hands-on skill on a professional way, whatever branch you have taken, and also a good human being? The first stage, second stage, third stage, fourth stage, which one? You should have told me this in the first instance, sir. Sakaino level mein togolala. What we need in our country is the fifth stage. Student with hands-on skills, a good human being, and also a responsible citizen. Swamiji's Sandesh is only this, nothing else. ಒಬ್ಬರು ಪ್ರಧಾನ ಮಂತ್ರಿ ದೆಹಲಿಯ ಕೆಂಪು ಕೋಟೆಯಲ್ಲಿ ನಿಂತ್ಕೊಂಡು ದೇಶಕ್ಕೆ ಕರೆ ಕೊಡ್ಬೇಕಾ ಮಕ್ಕಳೇ, ಸ್ವಚ್ಛ ಭಾರತ ಅಂತ ಮಾಡಬೇಕು ಅಂತ ಹೇಳಿ? ಸ್ವಾಮೀಜಿ 50 ಲಕ್ಷ ರೂಪಾಯಿ ಕಾರು, 1 ಕೋಟಿ ರೂಪಾಯಿ ಕಾರೊಳಗೆ ಕುತ್ಕೊಂಡು ಟೆಟ್ರಾ ಪ್ಯಾಕ್ ಅಲ್ಲಿ ಸಾಫ್ಟ್ ಡ್ರಿಂಕ್ ಕುಡಿದ್ರೆ
ಬಿಸ್ಲರಿ ಬಾಟಲಲ್ಲಿ ನೀರು ಕುಡಿದ್ರೆ, ಬಾಳೆಹಣ್ಣು ತಿಂದ್ರೆ, ನೆಲಗಡ್ಡೆ ತಿಂದ್ರೆ ಆ ಗ್ಲಾಸ್ ಕೆಳಗೆ ಮಾಡಿ ರಸ್ತೆ ಮೇಲೆ ಬಿಸಾಡಬಾರ್ದು ಅಂತ ಹೇಳಲಿಕ್ಕೆ ನಮಗೆ ಡಿಗ್ರಿ ಬೇಕಾ, ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಬೇಕಾ, ಡಾಕ್ಟರೇಟ್ ಬೇಕಾ? ಇವತ್ತಿನ ಕೂತ್ಕೊಂಡು ಆಲೋಚನೆ ಮಾಡಿ, 18 ವರ್ಷ ಈ ಫಾರ್ಮಲ್ ಎಜುಕೇಶನ್ ಪ್ರಾಸೆಸ್ ಮೂಲಕ ಹಾದು ಹೋಗ್ತಾ ಇದ್ದೀನಿ. ನಾನು ಮುಗಿಸ್ಕೊಂಡು ಹೊರಗಡೆ ಬರಬೇಕಾದ್ರೆ ನನ್ನಲ್ಲಿ ಕರ್ತವ್ಯ ಪ್ರಜ್ಞೆ ಜಾಗೃತ ಆಗತ್ತಾ? ನನ್ನಲ್ಲಿ ಸಾಮಾಜಿಕ ಪ್ರಜ್ಞೆ ಜಾಗೃತ ಆಗತ್ತಾ? ಎಂಪತಿ, ಸಿಂಪತಿ ಅಂತ ಉಲ್ಲೇಖ ಮಾಡಿದ್ರಲ್ಲ, ನನ್ನಲ್ಲಿ ಸಮಯ ಪ್ರಜ್ಞೆ ಜಾಗೃತ ಆಗತ್ತಾ? ನನ್ನಲ್ಲಿ ಸೌಂದರ್ಯ ಪ್ರಜ್ಞೆ ಜಾಗೃತ ಆಗತ್ತಾ? This is the difference between the so-called mass literacy program and education. ಏನು ಎಜುಕೇಶನ್ ಡೆಫಿನೇಷನ್ ಕೊಟ್ಟಲ್ಲ ಪೂಜ್ಯ ಸ್ವಾಮೀಜಿಯವರು, ಅದು ನಿಜವಾದ ಅರ್ಥದಲ್ಲಿ ಸ್ವಾಮೀಜಿಯವರ ಸಂದೇಶ ಅಂತ ಅಂದ್ಕೊಳ್ತಾ ಬಹಳ ಸರಳವಾಗಿ, ದಿ ಪರ್ಪಸ್ ಆಫ್ ಎಜುಕೇಶನ್ ಇಸ್ ಮ್ಯಾನ್ ಮೇಕಿಂಗ್ ಇನ್ ನೇಷನ್ ಬಿಲ್ಡಿಂಗ್. 160 years ago things were pretty bad, but today we are in best of our times. India has got all the true potential and we are at the right time where we can manifest it. Only thing is, we need to have confidence in ourselves and we need to stand firmly on our feet. And that essentially is the message of the National Youth Day. ನಿಮ್ಮೆಲ್ಲರಿಗೆ ಶುಭಾಶಯಗಳನ್ನು ಹೇಳ್ತಾ, ಮಾನ್ಯ ಕುಲಪತಿಗಳು ಮತ್ತು ಸಂಬಂಧಪಟ್ಟ ಗಣೇಶ್ ಸಂಜೀವ್ ಅವರು, ದುಂದಾಜ್ ಕುಂಬಳೆ ಅವರು, ಚಂದು ಹೆಗ್ಡೆ ಅವರೆಲ್ಲ ಸೇರಿಕೊಂಡು ಈ ಒಂದು ಅವಕಾಶ ಮಾಡಿಕೊಟ್ಟದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ, ರಾಮಕೃಷ್ಣಾಶ್ರಮ ಈ ದೃಷ್ಟಿಯಲ್ಲಿ ಈ ಭಾಗದಲ್ಲಿ ಕಳೆದ 76 ವರ್ಷಗಳಿಂದ, ದೇಶವು 76 ವರ್ಷ ಆಚರಣೆ ಮಾಡ್ತಾ ಇದೆ. ಮಂಗಳೂರಿನಲ್ಲಿ ರಾಮಕೃಷ್ಣ ಆಶ್ರಮ ಎಸ್ಟಾಬ್ಲಿಷ್ ಆಗಿ 76 ವರ್ಷ ಆಗಿದೆ. ಈ ರೀತಿಯ ಒಂದು ಸಣ್ಣ ನಾನೇನು ಮಾಡಬಹುದು ಅಂತ, ಜಗತ್ತಲ್ಲಿ ಅವರು ಅದನ್ನು ಮಾಡಿಲ್ಲ, ಇವರು ಇದನ್ನು ಮಾಡಿಲ್ಲ ಅಂತ ಹೇಳ್ತೀವಿ. ಬಟ್ ಟುಡೇ ಇಫ್ ಐ ಡಿಸೈಡ್ ವಾಟ್ ಕ್ಯಾನ್ ಐ ಡೂ, ಆ ದೃಷ್ಟಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಕೈ ಜೋಡಿಸಿದ ಮಟ್ಟಿಗೆ ಇಲ್ಲಿ ಒಂದು ವಿವೇಕಾನಂದ ಚೇರ್ ಇದೆ, ಅದರ ಆಕ್ಟಿವಿಟಿಗೆ ಭಾಗವಹಿಸ್ಕೊಳ್ಳಿ. ಇಲ್ಲ ತಮಗೆ ಆಸಕ್ತಿ ಇದ್ದಾಗ ಯಾವಾಗಾದ್ರೂ ಆಶ್ರಮಕ್ಕೆ ಬನ್ನಿ, ಗೆಟ್ ಅಸೋಸಿಯೇಟೆಡ್ ವಿತ್ ದಿ ಆಕ್ಟಿವಿಟೀಸ್ ಆಫ್ ಆಶ್ರಮ್. ಡೆಫಿನೆಟ್ಲಿ ಐ ಪ್ರಾಮಿಸ್ ಯು ವಾಟ್ ಹ್ಯಾಪನ್ ಇನ್ ಮೈ ಲೈಫ್, ಸೇಮ್ ಥಿಂಗ್ ಹ್ಯಾಪನ್ ಇನ್ ಯುವರ್ ಲೈಫ್. ಸೊ ಥ್ಯಾಂಕ್ ಯು ವೆರಿ ಮಚ್. You literally forced me to say a few words, and thank you for this wonderful opportunity. Jai Hind, Jai Hind. ಯುವ ಶಕ್ತಿ ದೇಶದ ಆಸ್ತಿ ಅನ್ನೋದನ್ನ ಬಹಳ ಸುಂದರವಾಗಿ ಮನಮುಟ್ಟುವಂತೆ ಮಾತಾಡಿದಂತಹ ಗಣೇಶ್ ಕಾರ್ತಿಕ್ ಅವರಿಗೆ ಧನ್ಯವಾದಗಳು. ಇದೀಗ ನಮ್ಮ ಕರೆಗೆ ಒಗ್ಗಟ್ಟು ಬಂದಿರುವಂತಹ ಪೂಜ್ಯ ಜಿತಕಾಮಾನಂದ ಜಿ ಅವರಿಗೆ ವಿಶ್ವವಿದ್ಯಾನಿಲಯದ ಪರವಾಗಿ ಗೌರವ ಸಮರ್ಪಣೆ ಕಾರ್ಯಕ್ರಮ. ಗೌರವಾನ್ವಿತ ಕುಲಪತಿಗಳು ಇವರಿಗೆ ಗೌರವ ಸಮರ್ಪಣೆಯನ್ನ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದರಂತೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ದಂತಹ ಪೂಜ್ಯ ಸ್ವಾಮಿ ಸರ್ವಸ್ಥಾನಂದಜಿ ಇವರಿಗೂ ಕೂಡ ವಿಶ್ವವಿದ್ಯಾನಿಲಯದ ಪರವಾಗಿ ಗೌರವ ಸಮರ್ಪಣೆಯ ಸಲ್ಲಿಸಬೇಕಾಗಿ ಗೌರವಾನ್ವಿತ ಕುಲಪತಿಯವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇವತ್ತಿನ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹವರು ಗೌರವಾನ್ವಿತ ಕುಲಪತಿಗಳು ಪ್ರೊಫೆಸರ್ ಜಯರಾಜ್ ಅಮೀನ್ ರವರು. ಇವರಿಗೆ ಸುಮಾರು 29 ವರ್ಷಗಳ ಕಾಲದ ಬೋಧನಾ ಅನುಭವವನ್ನ ಇದ್ದು
ಇವರು ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ, ಕಲನಿಕಾಯದ ಡೀನ್ ಆಗಿ ಹಾಗೂ ಈಗ ನಮ್ಮ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮೆಲ್ಲ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಸದಾ ಸ್ಫೂರ್ತಿದಾಯಕವಾಗಿ ಸಹಕಾರವನ್ನು ನೀಡುವಂತಹ ಗೌರವಾನ್ವಿತ ಕುಲಪತಿಯವರಿಗೆ ಒಂದು ಸ್ವಾಗತವನ್ನ ಬಯಸ್ತಾ ಈಗ ನಾವೆಲ್ಲರೂ ಕೂಡ ಅವರ ಮಾತುಗಳನ್ನ ಕೇಳೋದಕ್ಕೆ ಕಾತರರಾಗಿದ್ದೇವೆ. ಸರ್, ನಿಮಗಾಗಿ ವೇದಿಕೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಗಣ್ಯರಾದ ಪೂಜ್ಯ ಸ್ವಾಮಿ ಇದರವತ ಅವರೇ ಹಾಗೂ ಸ್ವಾಮಿ ಸರಸ್ವತಿ ಅವರೇ, ನನ್ನ ಆತ್ಮೀಯ ಮತ್ತು ನನ್ನ ನೆಚ್ಚಿನ MLC ಅವರಾದ ಕ್ಯಾಪ್ಟನ್ ಗಣೇಶ್ ಕಾರ್ಮಿಕ್ ಅವರೇ ಹಾಗೂ ಸ್ವಾಮಿ ವಿವೇಕಾನಂದ ಅಧ್ಯಯನ ಕೇಂದ್ರದ ಸಂಯೋಜಕರಾದ ಡಾಕ್ಟರ್ ಧನಂಜಯ ಕುಂಬ್ಳೆ ಅವರೇ ಹಾಗೂ ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶಕ ಪ್ರೊಫೆಸರ್ ಗಣೇಶ್ ಅವರೇ, ವೇದಿಕೆ ಮುಂದಿರುವ ರಾಮಕೃಷ್ಣ ಆಶ್ರಮದ ಎಲ್ಲ ಪದಾಧಿಕಾರಿಗಳೇ, ಆಹ್ವಾನಿತರೇ, ನನ್ನ ಸಹೋದ್ಯೋಗಿಗಳೇ, ಸಂಶೋಧನಾ ವಿದ್ಯಾರ್ಥಿಗಳೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ಇದೊಂದು ಸರಳ ಸುಂದರ ಸಮಾರಂಭ. ನಮಗೆ ಬೇರೆ ಬೇರೆ ಕಾರಣದಿಂದಾಗಿ ಬೆಳಿಗ್ಗೆ ಮಾಡಲಿಕ್ಕಾಗಿಲ್ಲ. ಈ ಕಾರ್ಯಕ್ರಮವನ್ನು ಮಧ್ಯಾಹ್ನದಲ್ಲಿ ಮಾಡ್ತಾ ಇದ್ದೇವೆ. ನಿನ್ನೆ ಸ್ಪೋರ್ಟ್ಸ್ ಡೇ, ನಾಳೆಯಿಂದ 3 ದಿವಸ ರಜೆ. ಆದ್ದರಿಂದ ಸ್ಟೂಡೆಂಟ್ಸ್ಗಳು ಅವರದೇ ಒಂದು ಹ್ಯಾಂಡ್ ಆ್ಯಂಡ್ ಹಾರ್ಟ್ ಯೂಸ್ ಮಾಡಿಕೊಂಡು ಆ್ಯಕ್ಚುಲಿ ಅವರದೇ ಒಂದು ನಿರ್ಧಾರಗಳನ್ನು ಕೆಲವರು ತಗೊಂಡಿದ್ದಾರೆ. ಬಟ್ ಆದರೂ ಸಹ ಈ ಒಂದು ಸುಂದರ ಕಾರ್ಯಕ್ರಮಗಳನ್ನು ಆಯೋಜಿಸಿದ ಸ್ವಾಮಿ ವಿವೇಕಾನಂದ ಅಧ್ಯಯನ ಕೇಂದ್ರ ಮತ್ತು ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶನಕ್ಕೆ ನಾನು ಮೊದಲನೇದಾಗಿ ಅಭಿನಂದನೆಯನ್ನು ಸೂಚಿಸ್ತಾ ಇದ್ದೇನೆ. ಹಾಗೆ ಯುವ ದಿನಾಚರಣೆ ಪ್ರಯುಕ್ತ ಮುಂದೆ ನಡೆದಿರುವ ಎಲ್ಲ ಯುವಕರಿಗೂ ಯುವತಿಯರಿಗೂ ಕೂಡ ನಾನು ಶುಭಾಶಯವನ್ನು ಕೊಡ್ತಾ ಇದ್ದೇನೆ. ನನಗೆ ಈಗ ತಿಳಿದ ಹಾಗೆ ಇನ್ನೊಂದು ಪ್ರೋಗ್ರಾಮ್ NITKಲ್ಲಿದೆ. ಅವರು ಆಕ್ಚುಲಿ ಅರ್ಜೆಂಟ್ ಹೋಗ್ಬೇಕಾಗುತ್ತೆ. ಮತ್ತೆ ಅದರಿಂದ ದೊಡ್ಡ ಭಾಷಣ ಏನು ಮಾಡ್ಲಿಕ್ಕೆ ಏನಿಲ್ಲ. ಅದರಲ್ಲೂ ಕೂಡ 3 ಜನ ಬಹಳ ಇನ್ಸ್ಪೈರಿಂಗ್ ಆದ ಒಂದು ಲೆಕ್ಚರ್ಸ್ ಕೊಟ್ಟಿದ್ದಾರೆ, ಬಹಳ ಒಂದು ಟಾಪ್ಸ್ ಅನ್ನು ಹೇಳಿದ್ದಾರೆ. ಸೊ ಅದನ್ನು ಹೇಳಿದ ನಂತರ ನನಗಂತೂ ಆಕ್ಚುಲಿ ಏನು ಮಾತಾಡ್ಲಿಕ್ಕೆ ಜಾಸ್ತಿ ಇಲ್ಲ. ಬಟ್ ಆದ್ರೆ ಅಧ್ಯಕ್ಷ ನೆಲೆಯಲ್ಲಿ 1-2 ಸೆಂಟೆನ್ಸ್ ಹೇಳಿ ನಾನು ಆಕ್ಚುಲಿ ಮುಗಿಸ್ತಾ ಇದ್ದೆ. ಪೂಜ್ಯ ಸ್ವಾಮಿ ಜಿತಕಾಮಾನಂದಜಿ ಹೇಳಿದ ಹಾಗೆ ಒಂದು 19ನೇ ಶತಮಾನದ ಹೊತ್ತಿಗೆ ಭಾರತದಲ್ಲಿ ಭಾರತವೇ ಒಂದು ಹಳ್ಳಿ ಜೀವನದಲ್ಲಿ ಬದುಕುತ್ತಿರುವಂತಹ ಸಂದರ್ಭದಲ್ಲಿ ಮತ್ತು ಅವರು ಎಲ್ಲರೂ ಅವರವರದೇ ಒಂದು ಜೀವನವನ್ನು ಅವರದೇ ರೀತಿಯಲ್ಲಿ ಒಂದು ಬದುಕುತ್ತಿರುವಂತಹ ಸಂದರ್ಭದಲ್ಲಿ ಒಂದು ಫೋರ್ಸ್ ಆಗಿ ಸ್ವಾಮಿ ವಿವೇಕಾನಂದ ಅವರು ಬರ್ತಾರೆ. ಒಂದು 19ನೇ ಶತಮಾನದಲ್ಲೇ ಒಂದು ಭವ್ಯ ಭಾರತದ ಒಂದು ಕಲ್ಪನೆಯನ್ನು ಕಾಡ್ತಾ ಇದ್ದಾರೆ. ಒಂದು ಪ್ರೋಗ್ರೆಸಿವ್ ಆದ ಭಾರತವನ್ನು ಕಟ್ಟಬೇಕು ಹೇಗೆ ಅನ್ನುವಂಥದ್ರ ಬಗ್ಗೆ ಒಂದು ಸ್ಪಷ್ಟವಾದ ನಿಲುವನ್ನು ಇಟ್ಕೊಂಡು ಆಕ್ಚುಲಿ ಒಂದು ಶಕ್ತಿ ಉಗಮ ಆಗುತ್ತೆ. ಅದೇ ಸ್ವಾಮಿ ವಿವೇಕಾನಂದ ಅವರು. ಸೊ ಅದರಿಂದ ಈ ಸ್ವಾಮಿ ವಿವೇಕಾನಂದ ಅವರು ಈ ಒಂದು ಪ್ರೋಗ್ರೆಸಿವ್ ಸೊಸೈಟಿಯಲ್ಲಿ ಹೇಳುವಾಗ ಅದರಲ್ಲಿ ಬಹಳ ಮುಖ್ಯವಾಗಿ ಬರುವಂಥದ್ದು ಯುವ ಜನರು ಹೇಗೆ ಈ ಒಂದು ಭಾರತವನ್ನು ಕಟ್ಟಬೇಕು ಮತ್ತೆ ಅವರ ಕಲ್ಪನೆಯ ಭಾರತ ಏನಾಗಿತ್ತು ಅಂತ. ಇನಿಷಿಯಲ್ ಡೇಸ್ ನಲ್ಲಿ ನನ್ನ ನಾಲೆಜ್ ಆಫ್ ವಿವೇಕಾನಂದ ಇಸ್ ವೆರಿ ಲಿಮಿಟೆಡ್. ಬಟ್ ನಾನು ಅರ್ಥ ಮಾಡಿಕೊಂಡಾಗ ಇನಿಷಿಯಲ್ ಡೇಸ್ ನಲ್ಲಿ ವಿವೇಕಾನಂದ ಅವರು ಬ್ರಹ್ಮ ಸಮಾಜದ ಒಂದು ಇನ್ಫ್ಲುಯೆನ್ಸ್ಗೆ ಬಂದು ವುಮೆನ್ಸ್ ಎಜುಕೇಶನ್ಗೆ ಬಹಳ ಇಂಪಾರ್ಟೆನ್ಸ್ ಅನ್ನು ಕೊಡ್ತಾರೆ. ಕೆಲವು ಬ್ರಹ್ಮ ಸಮಾಜ ಹೇಳಿದಂತ ಕೆಲವು ಐಡಿಯಾಲಜಿ ಇದನ್ನು ಕೂಡ ಅವರು ಆಕ್ಚುಲಿ ಅಪೋಸ್ ಮಾಡ್ತಾರೆ. ಸೊ ಒಂದು ರೀತಿಯಲ್ಲಿ ಅವರದೇ ಲೆವೆಲ್ ಆಫ್ ಪ್ರೋಗ್ರೆಸಿವ್ ಸೊಸೈಟಿಗೆ ಆಕ್ಚುಲಿ ಬರ್ತಾರೆ. ಮತ್ತು ನಂತರ ಅವರು ವೇದಾಂತಿಕ್ ವರ್ಲ್ಡ್ ವ್ಯೂಸ್ಗಳನ್ನು ಆಕ್ಚುಲಿ ಡೆವಲಪ್ ಮಾಡ್ತಾ ಬರ್ತಾರೆ ಅವರ ಗುರಿನ ಪ್ರಭಾವದಿಂದ. ಸೊ ಇಂಥ ಒಂದು ವೇದಾಂತಿಕ್ ಥಾಟ್ಸ್ ನಲ್ಲಿ ನನಗಂತೂ ಬಹಳ ಅವರ ಇಷ್ಟವಾದ ಒಂದು ವಿಷಯ, ಇದನ್ನು ಸೂಚ್ಯವಾಗಿ ಸ್ವಾಮಿ ಸರಸ್ವತಾನಂದಜಿ ಕೂಡ ಹೇಳಿದ್ರು. ಒಂದು ರೀತಿಯಲ್ಲಿ ಆಕ್ಚುಲಿ ಟಾಲರೆನ್ಸ್ ಅನ್ನುವಂಥದ್ದು ಹೆಡ್ ಅಂಡ್ ಹಾರ್ಟ್ ಅಂತ ಇಂಪಾರ್ಟೆಂಟ್ ಆಗಿ ಹೇಳ್ತಾ ಇದ್ದಾರೆ. ಸೊ ಈ ಹೆಡ್ ಅಂಡ್ ಹಾರ್ಟ್ ನಲ್ಲಿ ಯಾವುದೇ ಎಕ್ಸ್ಟ್ರೀಮಿಟೀಸ್ ಗಳಿಗೆ ಅವಕಾಶ ಇದೆ, ಯಾವುದೇ ರೀತಿಯ ಒಂದು ಫಂಡಮೆಂಟಾಲಿಸಮ್ಗೆ ಅವಕಾಶ ಇದೆ, ಯಾವುದೇ ರೀತಿಯ ಇಂಟಾಲರೆನ್ಸ್ಗೆ ಅವಕಾಶ ಇದೆ. ಇನ್ಫ್ಯಾಕ್ಟ್ ಸ್ವಾಮಿ ವಿವೇಕಾನಂದರವರು ಈ ಒಂದು ರಿಲಿಜಿಯನ್ಸ್ ಬಗ್ಗೆ ನಾವು ಹೆಚ್ಚಿನ ಸಲ ಇವತ್ತು ಅವರನ್ನು ಒಂದು ರಿಲಿಜಿಯನ್ ಒಟ್ಟಿಗೆ ಐಡೆಂಟಿಫೈ ಮಾಡ್ತಾರೆ. ಬಟ್ ಸ್ವಾಮಿ ವಿವೇಕಾನಂದರವರೇ ರಿಲಿಜಿಯನ್ ಬಗ್ಗೆ ಮಾತಾಡುವಾಗಲೂ ಅವರಿಗೆ ಎಲ್ಲಾ ಒಂದು ರಿಲಿಜಿಯನ್ ಅಲ್ಲೂ ಅದರದೇ ಆದ ಒಂದು ಎಸೆನ್ಸ್ಗಳು ಕಾಣ್ತದೆ, ಅದರದೇ ಆದ ಒಂದು ಸ್ಪಿರಿಟ್ಸ್ಗಳಿದೆ. ಆ ಸ್ಪಿರಿಟ್ಸ್ಗಳನ್ನು ಒಪ್ಪಬೇಕು ಅಂತ ಹೇಳ್ತಾರೆ. ನೀನು ನಿನ್ನದೇ ರೀತಿಯಲ್ಲಿ ಬದುಕು, ನಿನ್ನ ರಿಲಿಜಿಯನ್ ಏನದಕ್ಕೆ ದಾರಿ ತೋರಿಸ್ತದೆ ಅದೇ ರೀತಿಯಲ್ಲಿ ನೀನು ಬದುಕು. ಆದ್ರೆ ಹಾಗೆ ಅಂತ ಹೇಳಿ ನೀನು ಉಳಿದ ರಿಲಿಜಿಯನ್ಗಳನ್ನು ನೀನು ಕಂಡೆಮ್ ಮಾಡುವಾಗಿಲ್ಲ. The Hindus did not actually convert to Buddhism or to Christianity. The Christian or Buddhism did not convert to
in Hinduism, all of them actually have to practice the best things that is actually mentioned in their thing, but pursuing their own, religion, they also have to respect the essence of other religions. ಸೊ ಇದು ಆಕ್ಚುಲಿ ಒಂದು 19ನೇ ಶತಮಾನದಲ್ಲಿರುವಂತ ಒಂದು ಫಿಲಾಸಫರ್ ಹೇಗೆ ಒಂದು ಸಮಾಜ ಕಟ್ಟಬೇಕು ಅನ್ನುವಂಥದ್ರ ಬಗ್ಗೆ ಆಗಲೇ ನಮಗೆ ಒಂದು ಮಾಡೆಲ್ ಅನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಮಾಡೆಲ್ ನಲ್ಲಿ ಆಕ್ಚುಲಿ ನಮ್ಮ ಇವತ್ತು ದೇಶ ಬಹಳಷ್ಟು ಆಕ್ಚುಲಿ ಪ್ರಗತಿ ಹೊಂದಿದೆ, ಬರ್ತಾ ಇದೆ. ಸೊ ನಮ್ಮಂತ ಒಂದು ವೈವಿಧ್ಯಮಯ ದೇಶದಲ್ಲಿ ಹೇಗೆ ನಾವು ಎಕ್ಸ್ಟ್ರೀಮಿಟೀಸ್ ಗಳನ್ನು ಅವಾಯ್ಡ್ ಮಾಡಿಕೊಂಡು ಹೇಗೆ ಒಂದು ಟಾಲರೆನ್ಸ್ ಸೊಸೈಟಿಯನ್ನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಅವರು ನಮಗೆ ಬಹಳ ಒಳ್ಳೆ ರೀತಿಯಲ್ಲಿ ಹೇಳ್ತಾರೆ. ಹಾಗಂತೇಳಿ ಅವರು ಆಕ್ಚುಲಿ ಹೆಚ್ಚಿನ ಸಲ ನಾವು ಹೇಳುವ ಸ್ಪಿರಿಚುವಲಿಸಮ್ ಮಾತ್ರ ನಾವು ಫೋಕಸ್ ಮಾಡ್ತಾ ಇರ್ತೇವೆ. ಮತ್ತೆ ನಾನು ಅರ್ಥ ಮಾಡಿಕೊಂಡ ಹಾಗೆ ಸ್ವಾಮಿ ವಿವೇಕಾನಂದ ಅವರು ಆಕ್ಚುಲಿ ಸ್ಪಿರಿಚುವಲಿಸಮ್ ಮತ್ತೆ ಮೆಟೀರಿಯಲ್ ಪ್ರೋಗ್ರೆಸ್ ಎರಡಕ್ಕೂ ಆಕ್ಚುಲಿ ಒತ್ತು ಕೊಡ್ತಾವೆ. ಸೊ ಎಲ್ಲರೂ ಕೂತ್ಕೊಂಡು ಭಜನೆ ಮಾಡಿ ಅಂತ ಹೇಳ್ತಾ ಇಲ್ಲ, ಅಥವಾ ಎಲ್ಲರೂ ಕೂತ್ಕೊಂಡು ಎಲ್ಲವನ್ನು ಮರೆತು ನಿಮ್ಮ ಲಾಭವನ್ನೇ ನೋಡ್ತಾ ಬನ್ನಿ ಅಂತ ಕೊಡ್ತಾರೆ. ಸೊ ಎಲ್ಲ ಒಂದು ಕಡೆಯಲ್ಲಿ ಒಂದು ಕಡೆಯಲ್ಲಿ ನೇತಾಜಿ ಅವರೇ ಹೇಳ್ತಾರೆ ಅವರ ಬಗ್ಗೆ. Vivekananda is actually combines in himself the elements of both Indian religion and Western material progress. He combines in himself the past and present. He combines in himself the best values of East and West. So therefore he is great content. ಸೊ ಅದರಿಂದಾಗಿ ಒಂದು ಸಮಾಜ ಹೇಗೆ ಕಟ್ಟಬೇಕು ಮತ್ತೆ ಸಮಾಜದಲ್ಲಿ ಯಾವ ರೀತಿಯ ಒಂದು ಕೆಲವು ಮೌಲ್ಯಗಳು ಇರಬೇಕು ಅನ್ನೋದರ ಬಗ್ಗೆ ಒಂದು ಸ್ಪಷ್ಟವಾದ ಒಂದು ಸಂದೇಶ ಆಕ್ಚುಲಿ ಕೊಡ್ತಾ ಇದ್ದಾರೆ. ಮತ್ತೆ ಈ ತರದ ಒಂದು ಸಮಾಜವನ್ನು ಕಟ್ಟುವಲ್ಲಿ ಯುವ ಜನರ ಪಾತ್ರ ಏನು ಅನ್ನುವಂಥದ್ದನ್ನು ಬಹಳ ಕ್ಲಿಯರ್ ಆಗಿ ಆಕ್ಚುಲಿ ಹೇಳ್ತಾ ಇದ್ದಾರೆ. ಸೊ ಹೇಗೆ ಒಂದು ಯುವ ಜನರು ಆಕ್ಚುಲಿ ಅವರವರ ವ್ಯಾಲ್ಯೂಸ್ಗಳನ್ನು ಡೆವಲಪ್ ಮಾಡಿಕೊಂಡು ಒಂದು ಗುರಿ ಮುಟ್ಟುವ ತನಕ ಅವರವರ ಒಂದು ಛಲದಲ್ಲಿ ಅವರು ಆಕ್ಚುಲಿ ಮುಂದೆ ಸಾಗಬೇಕು. ಮತ್ತೆ ಈ ಒಂದು ಛಲದಲ್ಲಿ ಆಕ್ಚುಲಿ ಹೆಡ್ ಬರಬೇಕು, ಹಾರ್ಟ್ ಬರಬೇಕು ಅನ್ನುವಂತ ನೆಲೆಯಲ್ಲಿ ಆಕ್ಚುಲಿ ಹೇಳ್ತಾ ಇದ್ದಾರೆ. ಸೊ ಇದನ್ನು ನಮ್ಮ ಪೂಜ್ಯ ಸರಸ್ವತಿಯವರು ಬಹಳ ಚೆನ್ನಾಗಿ ಹೇಳಿದ್ರು. ಇದರ ಬಗ್ಗೆ ನಾನು ಜಾಸ್ತಿ ಹೇಳ್ತಾರೆ. ಬಟ್ ಈ ತರದ ಒಂದು ವ್ಯಾಲ್ಯೂಸ್ಗಳು ನಮ್ಮ ಸಮಾಜಕ್ಕೆ ಬಹಳ ಮುಖ್ಯ ಅಂತ ಅನಿಸ್ತದೆ. ಸೊ ಒಂದು ಪ್ರೋಗ್ರೆಸ್ಗೆ ಆಗ್ಬೇಕಾದ್ರೆ ಸ್ವಾಮಿ ವಿವೇಕಾನಂದ ಅವರು ನೀಡಿದಂತ ಒಂದು ಮಾರ್ಗದರ್ಶನ ನಮಗೆ ಬಹಳ ಮುಖ್ಯ ಅಂತ ಅನಿಸ್ತದೆ. ಸೊ ಈ ಒಂದು ಮಾರ್ಗದರ್ಶನದ ಈ ಒಂದು ಮೌಲ್ಯಗಳನ್ನು ಇನ್ನಷ್ಟು ಯುವ ಜನರಿಗೆ ತಲುಪಿಸಬೇಕಾಗಿದೆ. ಇದಕ್ಕೋಸ್ಕರ ನಮ್ಮ ವಿಶ್ವವಿದ್ಯಾಲಯ ಕೂಡ ಬದ್ಧವಾಗಿದೆ. ನಮ್ಮ ಸ್ವಾಮಿ ವಿವೇಕಾನಂದ ಪೀಠ ಕೂಡ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಬಟ್ ಇನ್ನಷ್ಟು ಅದು ಆಕ್ಚುಲಿ ಒಳ್ಳೆ ಕಾರ್ಯಕ್ರಮವನ್ನು ಮುಂದೆ ಬರುವಂತ ದಿನಗಳಲ್ಲಿ ಮಾಡಿಕೊಂಡು ಈ ಸಮಾಜದಲ್ಲಿ ಒಂದು ಸ್ವಸ್ಥ ಸಮಾಜವನ್ನು, ಸ್ವಸ್ಥ ಅಂದ್ರೆ ಕೇವಲ ಕ್ಲೀನ್ ಅಂತ ಹೇಳಲ್ಲ, ಮೆಂಟಲಿ ಅಂಡ್ ಫಿಸಿಕಲಿ ಎರಡು ಕೂಡ ಒಂದು ಸ್ವಸ್ಥ ಸಮಾಜವನ್ನು ಕಟ್ಟುವಲ್ಲಿ ಈ ಒಂದು ನಮ್ಮ ಮಂಗಳೂರು ಯೂನಿವರ್ಸಿಟಿ ಕಾಂಟ್ರಿಬ್ಯೂಷನ್ ಕೂಡ ಬಹಳ ಇದೆ. ಇದಕ್ಕೆಲ್ಲರೂ ನಾವು ಆಗಿದ್ದೇವೆ ಅಂತ ನಾನು ಹೇಳ್ತಾ ನಾನು ಈ ಎರಡನ್ನು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಸುಂದರವಾಗಿ ಮಾತಾಡಿದಂತ ಪ್ರೊಫೆಸರ್ ಜಯರಾಜ್ ಅಮೀನ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟ, ಕಾರ್ಯಕ್ರಮದಲ್ಲಿ ನೆರೆದಿದ್ದಂತಹ ಸರ್ವರನ್ನ ವಂದಿಸುವುದಕ್ಕೆ ಡಾಕ್ಟರ್ ಧನಂಜಯ ಕುಂಬ್ಳೆ ಸರ್ ಇವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ವೇದಿಕೆಯಲ್ಲಿರುವ ಎಲ್ಲ ಹಿರಿಯರಿಗೆ ಮತ್ತು ಸಭೆಯಲ್ಲಿರುವ ಎಲ್ಲ ಸಂಘದ ಬಂಧುಗಳಿಗೆ ಪ್ರೀತಿಯ ನಮಸ್ಕಾರ. ಕುವೆಂಪು ಅವರದ್ದು ಬಹಳ ಪ್ರಸಿದ್ಧವಾದ ಒಂದು ಮಾತಿದೆ, ವಿದ್ಯಾರ್ಥಿಗಳು ಭತ್ತ ತುಂಬುವ ಚೀಲಗಳಾಗಬಾರದು, ಅವರು ಭತ್ತ ಬೆಳೆಯುವ ಗದ್ದೆಗಳಾಗಬೇಕು. ಈ ಮಾತನ್ನು ಒಂದ್ಸಲ ಕುವೆಂಪು ಅವರು ಉಪನ್ಯಾಸ ನೀಡಲಿಕ್ಕೆ ಹೋಗಿದ್ದಾಗ ಒಬ್ಬರು ಅವರನ್ನು ಪರಿಚಯಿಸುವವರು ಉದ್ಧರಿಸಿದ್ರಂತೆ. ಆಗ ಕುವೆಂಪು ಅವರು ಅದಕ್ಕೆ ಕೊಟ್ಟ ಅವರ ಉಪನ್ಯಾಸದ ಆರಂಭದಲ್ಲಿ ಏನು ಹೇಳಿದ್ರು ಅಂತ ಒಂದು ಕಡೆ ದಾಖಲಾಗಿದೆ. ಅದೇನಂದ್ರೆ, ಇದು ನನ್ನ ಮಾತುಗಳಲ್ಲ, ಇದು ವಿವೇಕಾನಂದರ ಚಿಂತನೆಗಳು, ಅವುಗಳನ್ನು ನಾನು ನನ್ನ ಕಾವ್ಯ ಕಣ್ಣಿನಿಂದ ನೋಡಿದ್ದೇನಷ್ಟೇ ಅಂತ ಅಂದ್ರೆ. ಇವು ಇವತ್ತಿನ ಮಾತುಗಳಲ್ಲಿ ಮತ್ತೆ ಅನುರಣನಗೊಂಡದ್ದನ್ನ ನಾವು ಇಲ್ಲಿ ಗಮನಿಸಿದ್ದೇವೆ. ನಾವೆಲ್ಲ ವಿದ್ಯಾರ್ಥಿಗಳು ಇಷ್ಟು ಪ್ರಮಾಣದಲ್ಲಿ ನಾವ್ಯಾರು ಸೇರಿದ್ದೇವೆ, ನಾವೆಲ್ಲ ಭತ್ತ ಬೆಳೆಯುವ ಗದ್ದೆಗಳಾಗಬೇಕು ಎನ್ನುವ ಏನು ವಿವೇಕಾನಂದರ ಚಿಂತನೆಗಳಿವೆ, ಆ ಪ್ರೇರಣೆಯನ್ನು ನಾವಿಲ್ಲಿ ತಗೊಂಡಿದ್ದೇವೆ ಅಂತ ನಾವು ಭಾವಿಸ್ತೇನೆ. ಬಹಳ ಒಳ್ಳೆಯ ಮಾತುಗಳನ್ನ ನಾವು ಕೇಳಿದ್ದೇವೆ. ಹಿರಿಯರು ಪೂಜ್ಯರು ಆದ ಸ್ವಾಮಿ ಜಿತಕಾಮಾನಂದಜಿಯವರು ಈ ವಿವೇಕಾನಂದ ಅಧ್ಯಯನ ಪೀಠ ಈ ವಿಶ್ವವಿದ್ಯಾನಿಲಯದಲ್ಲಿ ಸ್ಥಾಪನೆ ಆಗಬೇಕಿದ್ರೆ ಮೂಲ ಪ್ರೇರಕ ಶಕ್ತಿ ಅವರು ಮತ್ತು ರಾಮಕೃಷ್ಣ ಮಠ. ಅದನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬೇಕು. ಅವರ ಒಂದು ಒತ್ತಾಸೆಯಿಂದ ಮತ್ತು ಇಲ್ಲಿನ ವಿಶ್ವವಿದ್ಯಾನಿಲಯದಲ್ಲಿ ವಿವೇಕಾನಂದರ ಚಿಂತನೆಗಳು ಅರಳಬೇಕು ಎನ್ನುವ ಒಂದು ಸದುದ್ದೇಶದಿಂದ ಈ ಪೀಠ ಇಲ್ಲಿ ಸ್ಥಾಪನೆ ಆಗಿದೆ. ಮತ್ತು ಈಗಲೂ ಕೂಡ ಅದರ ನಿಜವಾದ ಕ್ರಿಯಾಶೀಲ ಶಕ್ತಿ ಅದು ಮಠವೇ ಮತ್ತು ಮಠದಿಂದ ಬಂದಿರತಕ್ಕಂಥ ಅವರ
ಯಾರು ಶಿಷ್ಯರಿದ್ದಾರೆ ಅವರು ಅದನ್ನ ಮುನ್ನಡೆಸ್ತಾ ಬರ್ತಾ ಇದೆ. ನಾವು ಅವರ ಜೊತೆಗೆ ಈ ಒಂದು ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ. ಸ್ವಾಮಿ ಜಿತಕಾಮಾನಂದಜಿ ಅವರಿಗೆ ಉದ್ಘಾಟಕರಾಗಿ ಆಗಮಿಸಿ ಅಮೂಲ್ಯವಾದ ಮಾತುಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡದ್ದಕ್ಕೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸ್ತೇನೆ. ದೂರದ ಲಂಡನ್ನಿಂದ ಇಲ್ಲಿವರೆಗೆ ಆಗಮಿಸಿ ಅವರು ಮಂಗಳೂರಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ರಾಮಕೃಷ್ಣ ಮಠದಲ್ಲಿ ಈಗಾಗಲೇ ಉಪನ್ಯಾಸವನ್ನು ನೀಡಿದ್ದಾರೆ. ಇನ್ನು ಪುನಃ ಉಪನ್ಯಾಸ ಸರಣಿಯನ್ನ ಅಂದ್ರೆ ವಿವೇಕಾನಂದರ ಚಿಂತನೆಗಳನ್ನು ಹೀಗೆ ಹಂಚಿಕೊಳ್ಳುವ ಒಂದು ಸದುದ್ದೇಶದಿಂದ ದೂರದ ಊರಿನಿಂದ ಅವರು ಮಂಗಳೂರು ಈ ವಿಶ್ವವಿದ್ಯಾಲಯಕ್ಕೂ ಒಂದು ಸಮಯವನ್ನು ಕೊಟ್ಟು ನಮ್ಮ ಜೊತೆಗೆ ಬಂದಿದ್ದಾರೆ. ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ಸ್ವಾಮಿ ಸರ್ವಸ್ಥಾನಂದಜಿ ಅವರಿಗೆ ನನ್ನ ಪ್ರಣಾಮಗಳನ್ನು ಸಮರ್ಪಿಸ್ತೇನೆ. ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ಮಂಗಳೂರು ವಿಶ್ವವಿದ್ಯಾನಿಲಯದ ಎಲ್ಲ ಚಟುವಟಿಕೆಗಳಲ್ಲಿ, ಅದು ಶೈಕ್ಷಣಿಕ ಚಟುವಟಿಕೆ ಇರಬಹುದು ಅಥವಾ ಶೈಕ್ಷಣಿಕೇತರ ಪಠ್ಯೇತರ ಯಾವ ಚಟುವಟಿಕೆಗಳಲ್ಲಿ ಎಲ್ಲದರಲ್ಲಿಯೂ ಕೂಡ ಅವರು ನಮ್ಮ ಜೊತೆಗೆ ಇದ್ದು ಬಹಳ ನಗುಮುಖದಿಂದ ಬಂದು ಬೆನ್ನು ಎಂಥವರನ್ನು ಕೂಡ ಒಂದ್ಸಲ ಅವರು ತಮ್ಮ ಪ್ರೀತಿಯಿಂದ ರೋಮಾಂಚನಗೊಳಿಸಬಲ್ಲಂತ ಶಕ್ತಿ ಉಳ್ಳಂತ ಒಬ್ಬರು ಹಿರಿಯರು. ಅವರ ಪ್ರೀತಿಗೆ ನಾವೆಲ್ಲ ಭಾಜನರಾದವರಿದ್ದೇವೆ. ಅವರು ಕೂಡ ಇವತ್ತು ನಿಜವಾದ ಅತಿಥಿಯಾಗಿ ಅವರು ಬಂದು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ ಮತ್ತು ಅವರ ಪ್ರೀತಿಯ ಮಾತುಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ನಮಸ್ಕಾರಗಳು. ನಾವು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಯಾವ ಚಟುವಟಿಕೆಗಳನ್ನು ನಡೆಸುವುದಿದ್ರೂ ಕೂಡ ಅದಕ್ಕೆ ಪೂರ್ಣ ಪ್ರಮಾಣದ ಸಹಕಾರವನ್ನು ವಿಶ್ವವಿದ್ಯಾನಿಲಯದಿಂದ ಕುಲಪತಿಗಳು ತಮ್ಮ ಮಾರ್ಗದರ್ಶನದ ಮೂಲಕ ಅದನ್ನ ಮುನ್ನಡೆಸುವುದಕ್ಕೆ ಪ್ರೇರಣೆಯನ್ನ ನೀಡ್ತಾ ಬಂದಿದ್ದಾರೆ. ಪ್ರೊಫೆಸರ್ ಜಯರಾಜ್ ಅಮೀನ್ ಅವರು ಕಳೆದ ಹಲವು ತಿಂಗಳುಗಳಿಂದ ಈ ವಿಶ್ವವಿದ್ಯಾನಿಲಯದಲ್ಲಿ ಬಹಳ ಒಂದು ಸಂಕಟದ ಕಾಲ ನಮ್ಮದು. ವಾಸ್ತವದಲ್ಲಿ ವಿಶ್ವವಿದ್ಯಾನಿಲಯದ್ದು ಬಹಳ ಒಂದು ಸಣ್ಣ ಮಟ್ಟಿಗೆ ಆರ್ಥಿಕ ಸಂಕಟದ ಒಂದು ಕಾಲ ಮತ್ತು ಎಲ್ಲ ದೃಷ್ಟಿಯಿಂದಲೂ ಕೂಡ. ಹಾಗಿರುವ ಒಂದು ಸಂದರ್ಭದಲ್ಲಿ ಈ ವಿಶ್ವವಿದ್ಯಾನಿಲಯದ ಮತ್ತೆ ಅವರು ಎತ್ತರಿಸುವ ತಮ್ಮದೇ ಆದಂತಹ ಶಿಸ್ತುಬದ್ಧವಾದ ಚಟುವಟಿಕೆಗಳ ಮೂಲಕ, ಕಾರ್ಯವಿಧಾನದ ಮೂಲಕ ಒಂದು ಉತ್ತೇಜನಕಾರಿಯಾದಂತಹ ಒಂದು ವಾತಾವರಣವನ್ನ ಇಲ್ಲಿ ಸೃಷ್ಟಿಸ್ತಾ ಬರ್ತಾ ಇದ್ದಾರೆ ಪ್ರೊಫೆಸರ್ ಜಯರಾಜ್ ಅಮೀನ್ಸ್ ಅವರು. ಅವರ ಪ್ರೀತಿ ಮತ್ತು ಇವತ್ತಿನ ಅಧ್ಯಕ್ಷೀಯ ಮಾತುಗಳಿಗಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು. ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶನಾಲಯ ಮತ್ತು ವಿವೇಕಾನಂದ ಅಧ್ಯಯನ ಪೀಠ ಜಂಟಿಯಾಗಿ ಕಾರ್ಯಕ್ರಮವನ್ನ ಸಂಯೋಜಿಸಿದ್ದೇವೆ. ಆರಂಭದಲ್ಲಿ ಸ್ವಾಗತದ ಮಾತುಗಳನ್ನಾಡಿದ್ದಾರೆ ಪ್ರೊಫೆಸರ್ ಗಣೇಶ್ ಸಂಜೀವ್ ಸರ್ ಅವರು. ಅವರು ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶನಾಲಯವನ್ನು ಇತ್ತೀಚೆಗಷ್ಟೇ ಕೈಗೆತ್ತಿಕೊಂಡವರು. ಬಹಳ ಕ್ರಿಯಾಶೀಲವಾಗಿ ಕಾರ್ಯಕ್ರಮಗಳನ್ನ ಜೋಡಿಸಿಕೊಳ್ತಾ ಇದ್ದಾರೆ. ಅವರ ಪ್ರೀತಿಗೂ ಕೂಡ ವಂದನೆಗಳನ್ನ ಸಮರ್ಪಿಸ್ತಾ ಇದ್ದಾರೆ. ಮುಖ್ಯವಾಗಿ ಇಬ್ಬರನ್ನ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಳ್ಬೇಕು. ಒಂದು ನಮ್ಮ ರಾಮಕೃಷ್ಣ ಮಠದ ರಂಜನ್ ಅವರನ್ನ ಮತ್ತು ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಗಣಿತ ಶಾಸ್ತ್ರ ವಿಭಾಗದ ಡಾಕ್ಟರ್ ಚಂದ್ರು ಹೆಗಡೆ ಅವರನ್ನ. ಅಂದ್ರೆ ಅವರಿಬ್ಬರು ಕೂಡ ಈ ವಿವೇಕಾನಂದ ಪೀಠ ಏನು ಕಾರ್ಯಚಟುವಟಿಕೆ ನಡೀತದೆ ಅದನ್ನ ಪೂರ್ಣವಾಗಿ ಈಗಾಗಲೇ ಇಲ್ಲಿ ಪ್ರಸ್ತಾಪಿತ ಆಗಿದೆ. ವಿವೇಕಾನಂದ ಅಧ್ಯಯನ ಪೀಠ ನಿರಂತರವಾಗಿ ಅದು ಆರಂಭಗೊಂಡಂದಿನಿಂದ ತೊಡಗಿ ಇಲ್ಲಿವರೆಗೆ ತಿಂಗಳು ತಪ್ಪದೆ ಪ್ರತಿದಿನ ವಿವೇಕವಾಣಿ ಎನ್ನುವ ಕಾರ್ಯಕ್ರಮವನ್ನ ಬೇರೆ ಬೇರೆ ಆನ್ಲೈನ್ ಮೂಲಕ ಮಾಡಿದ್ರು. ಈಗ ಪ್ರಸ್ತುತ ಬೇರೆ ಬೇರೆ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಪ್ರತಿ ತಿಂಗಳಿಗೊಂದು ಆನ್ಲೈನ್ ಕಾರ್ಯಕ್ರಮಗಳನ್ನ ಅಥವಾ ಆಫ್ಲೈನ್ ಕಾರ್ಯಕ್ರಮಗಳನ್ನ ಮಾಡ್ತಾ ವಿವೇಕಾನಂದರ ಚಿಂತನೆಗಳನ್ನು ಪ್ರಸರಿಸುವ ಕೆಲಸವನ್ನ ಮಾಡ್ತಾ ಇದೆ. ಅದರ ಮುಖ್ಯ ಒಂದು ಕ್ರಿಯಾಶೀಲ ವ್ಯಕ್ತಿತ್ವವಾಗಿ ರಂಜನ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಪ್ರೀತಿಯನ್ನು ಮತ್ತು ಚಂದ್ರ ಹೆಗಡೆ ಅವರ ಸಹಕಾರವನ್ನು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಳ್ತೇನೆ. ಹಾಗೆಯೇ ನಮ್ಮ ವಿಶ್ವವಿದ್ಯಾನಿಲಯದ ವಿವಿಧ ವಿಭಾಗಗಳ ಪ್ರಾಧ್ಯಾಪಕರು ಬಹಳ ಪ್ರೀತಿ ಇಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತಮ್ಮ ವಿದ್ಯಾರ್ಥಿಗಳನ್ನ ಇಲ್ಲಿಗೆ ಕಳಿಸಿಕೊಟ್ಟಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವದಿಂದ ನಾನು ವಂದಿಸ್ತಾ ಇದ್ದೇನೆ. ರಾಮಕೃಷ್ಣ ಮಠದ ಗೋಪಿನಾಥ್ ಸರ್ ಅವರು ಬಹಳ ಪ್ರೀತಿಯಿಂದ ಆಗಮಿಸಿದ್ದಾರೆ. ಅವರನ್ನ ಮತ್ತು ವಿವಿಧ ವಿಭಾಗಗಳಿಂದ ಬಹಳ ಪ್ರೀತಿಯಿಂದಲೇ ಈ ಕಾರ್ಯಕ್ರಮಕ್ಕೆ ನಾವು ಬರಬೇಕು ಎನ್ನುವ ಆಸಕ್ತಿಯಿಂದಲೇ ಬಂದಿದ್ದೀರಿ ಮತ್ತು ಇವತ್ತು ಹೋಗ್ತಾ ಇರಬೇಕಿದೆ. ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳಿದಾಗ ಏನು ನಮ್ಮ ವಿವೇಕಾನಂದರ ಧ್ಯೇಯವಾಕ್ಯ ಏನಿದೆ ಅದನ್ನ ಮನಸ್ಸಿನಲ್ಲಿ ದೃಢವಾಗಿಟ್ಟುಕೊಂಡಿರುವ ಈಗ ಇಲ್ಲಿಂದ ಎದ್ದು ಹೋಗುದು ಅಂತಲ್ಲ, ಹೋಗುವಾಗ ಆ ವಿವೇಕಾನಂದ ಹೇಳಿದ ನಿಜವಾದ ಪ್ರೇರಣಾ ಒಂದು ಮಾತು ಏನಿದೆ ಅದನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ನಾವು ಇಲ್ಲಿಂದ ಹೋಗ್ತಾ ಇದ್ದೇವೆ. ಅದಕ್ಕೆ ಭಾಗಿಗಳಾಗಿರುವ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಎಲ್ಲ ವಿಭಾಗಗಳ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನ ನಾನು ಸಮರ್ಪಿಸ್ತೇನೆ. ಹಾಗೇನೆ ಮಾಧ್ಯಮದ ಗೆಳೆಯರು ಬಂದಿದ್ದಾರೆ, ಸತೀಶ್ ಬಂದಿದ್ದಾರೆ. ಹಾಗೆ ಈ ಸಂಘಟನೆಯನ್ನು ಮಾಡುವಾಗ ಮುಖ್ಯವಾಗಿ ನನ್ನ ಜೊತೆಗೆ ಕಿರಣ್, ಪ್ರಸಾದ್ ಮತ್ತೆ ಸರಿತಾ, ತನುಜ ಮೊದಲಾದ ತುಂಬಾ ಇಲ್ಲಿ ಓಡಾಟದ ಎಲ್ಲ ಕೆಲಸಗಳನ್ನ ನಮ್ಮ ವಿದ್ಯಾರ್ಥಿಗಳೇ ನಡೆಸಿಕೊಟ್ಟಿದ್ದಾರೆ. ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ನೆರವೇರುವುದಕ್ಕೆ ಅವರು ನಮಗೆ ಕಾರಣರಾಗಿದ್ದಾರೆ. ಅವರಿಗೆ ತುಂಬಾ ಸೊಗಸಾದ ಗಾಯನವನ್ನು ಮಾಡಿದ ಮತ್ತು ಬಹಳ ಚೆನ್ನಾದ ಒಳ್ಳೆಯ ಭಾಷೆಯ ಒಂದು ನಿರೂಪಣೆಯನ್ನು ಮಾಡಿದ ಗೆಳೆಯರಿಗೆ ಹಾಗೆ ಎಲ್ಲರಿಗೂ ಕೂಡ ಪ್ರೀತಿಯ ವಂದನೆಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.